196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ಹಲೋ, ಹಾಯ್, ನಮಸ್ಕಾರ, ಹೇಗಿದ್ದೀರಿ ಎಲ್ಲ ಅಂತ ನಿಮ್ಮನ್ನ ವಿಚಾರಿಸ್ಕೊಳ್ಳೋದಕ್ಕೆ ಬಂದೆ ಬಿಟ್ವೀನ್ ನಾನು ಹಾಗೂ ನಿಮ್ಮ ಫೇವ್ರೆಟ್ ರಶ್ಮಿ. ನಿಮ್ಮ ಫೇವ್ರೆಟ್ ವೀಕೆಂಡ್ ಪ್ರೋಗ್ರಾಮ್ ವಾಟ್ಸ್ಆಪ್ ಯುಕೆ ನ ತಗೊಂಡು ಹೀಟ್ ವೇವ್ ನಲ್ಲಿ ಎಲ್ರ ಮನೆಯಲ್ಲೂ ಬಾರ್ಬೆಕ್ಯೂ ಮಾಡೋರು ಮಾಡ್ತಾ ಇರ್ತೀರಿ, ಬೀಚಸ್ ಹೋಗಿರೋರು ಹೋಗ್ತಾ ಇರ್ತೀರಿ. ಆದ್ರೆ ಒಂದು ಮಾತ್ರ ಕಾನ್ಸ್ಟೆಂಟ್, ನಮ್ ರೇಡಿಯೋನ ಆಪ್ ಮುಖಾಂತರ ಕೇಳ್ತಾನೆ ಇರ್ತೀವಿ ಅಂತ ಅನ್ಕೊಂಡು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಹಲೋ ರಶ್ಮಿ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಗಿರೀಶ್. ನೀವ್ ಹೇಳ್ದಾಗೆ ಹೀಟ್ ವೇವ್ ಇಂದ ಎಲ್ಲರೂ ತತ್ತರಿಸಿ ಹೋಗ್ತಾ ಇದಾರೆ ಅಂದ್ರೆ ತಪ್ಪಿಲ್ಲ. ಆದ್ರೆ ಅವ್ರನ್ನ ಕೂಲ್ ಆಗಿಡೋದಕ್ಕೆ ನಾವು ಬಂದೇ ಬಿಟ್ವಿ ಸಂಡೇ ಸಂಜೆ ಅಲ್ವಾ? ಹೌದು. ಆದ್ರೆ ನಾನು ಬೀಚ್ ವಿಚಾರ ನಿಮ್ ಜೊತೆ ಮಾತಾಡೋದೇ ಇಲ್ಲ. ಅದ್ ಯಾವಾಗ್ಲೂ ನಾನು ಒಂಥರ ನಾನೇ ಶಪಥ ಮಾಡ್ಕೊಬಿಟ್ಟಿದ್ದೀನಿ, ಯಾವ್ದೇ ಕಾರಣಕ್ಕೂ ಸಮ್ಮರ್ ನಲ್ಲಿ ರಶ್ಮಿ ಹತ್ರ ಬೀಚ್ ಬಗ್ಗೆ ಕೇಳಬಾರ್ದು. ಯಾಕಂದ್ರೆ ಅವರು ಪ್ರತಿದಿನ ಸಂಜೆ ಆಯ್ತು ಅಂದ್ರೆ ಬೀಚ್ ನಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ. ನಮ್ ತರ 2-3 ಗಂಟೆ ಡ್ರೈವ್ ಮಾಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಬೀಚ್ ವಿಚಾರ ನಿಮ್ ಜೊತೆ ಮಾತಾಡೋದಿಲ್ಲ ನಾನು. ಒಳ್ಳೇದಾಯ್ತು, ಯು ಗೆಸ್ಟ್ ಇಟ್ ರೈಟ್. ಸೊ ಬೀಚ್ ತನಕ ಡ್ರೈವ್ ಮಾಡ್ಕೊಂಡ್ ಬಂದ್ರೆ ಓಕೆ, ನೀವು ಕೂಡ ಲೈಕ್ ಎಂಜಾಯ್ ಮಾಡ್ಬೋದು ನಮ್ಮ ಬೀಚ್ ನ. ಆದ್ರೆ ಐ ಅಂಡರ್ಸ್ಟ್ಯಾಂಡ್ ಎಲ್ಲರಿಗೂ ಲೈಕ್ ಈ ಹೀಟ್ ಅಲ್ಲಿ ಡ್ರೈವಿಂಗ್ ಆಗ್ಲಿ ಲೈಕ್ ಆಚೆ ಕಡೆ ಹೋಗೋದಾಗ್ಲಿ ಸ್ವಲ್ಪ ಕಷ್ಟನೇನೆ. ಬಟ್ ನೀವ್ ಹೇಳ್ದಂಗೆ ಬಾರ್ಬೆಕ್ಯೂ ಎಲ್ಲ ಕಡೆ ನಡೀತಾ ಇದೆ. ಬಾರ್ಬೆಕ್ಯೂ ಹೇಗಪ್ಪ ಮಾಡ್ಕೊಂಡು ತಿಂತಾರೆ ಅಂತ ನನ್ಗಂತೂ ಗೊತ್ತಾಗಲ್ಲ ಗಿರೀಶ್. ನಾರ್ಮಲಿ ಎಲ್ಲರೂ ಲೈಕ್ ಸ್ಯಾಲಡ್ಸ್, ಕೋಲ್ಡ್ ಫುಡ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಬಟ್ ಇಷ್ಟು ಬಿಸಿಲಿರುವಾಗ ಬಾರ್ಬೆಕ್ಯೂ ಮಾಡೋದು ಮಾತ್ರ ತಪ್ಪೋದಿಲ್ಲ, ಎಸ್ಪೆಷಲಿ ಇಲ್ಲಿ ಜನ. ಅವಾಗ ನನ್ಗೆ ಅನ್ಸುತ್ತೆ, ಯಪ್ಪ ಹೇಗ ಅಷ್ಟು ಆ ಬಿಸಿಯಲ್ಲಿ ಲೈಕ್ ಆಚೆ ಕಡೆ ನಿಂತ್ಕೊಂಡು ಆಸ್ ಇಟ್ ಈಸ್ ತುಂಬಾ ಸನ್ನಿ, ಅದ್ರಲ್ಲಿ ಆ ಕೆಂಡ ಕೂಡ ಇಟ್ಕೊಂಡು ಅಷ್ಟು ಬಿಸಿ ಅಡಿಗೆನ ಲೈಕ್ ಯಾವ ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ. ವಾಟ್ ಡು ಯು ಥಿಂಕ್? ಮೇ ಬಿ ಇಟ್ ಇಸ್ ಮೋರ್ ಆಫ್ ರಾದರ್ ದನ್ ಆಕ್ಚುಲ್ ಬಾರ್ಬೆಕ್ಯೂ ತಿನ್ನೋದಕ್ಕಿಂತ ಹೆಚ್ಚಾಗಿ ಎಂಟೈರ್ ಪ್ರೋಸೆಸ್ ಇಸ್ ವಾಟ್ ದೇ ಎಂಜಾಯ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನೀವು ಎಷ್ಟೊತ್ತು ಹೊರಗಡೆ ಇರ್ಬೋದು, ಸಾಧ್ಯ ಆದಷ್ಟು ಹೊರಗಡೆ ಇರ್ಬೋದು. ನಿಮ್ಗೆ ಏನೇನ್ ವೆಜಿಟೇಬಲ್ಸ್ ಅಥವಾ ಮೀಟ್ ತಿನ್ನೋರು ಅವ್ರವ್ರಿಗೆ ಏನೇನ್ ಮೀಟ್ ಬೇಕು ಎಲ್ಲ ತಗೊಂಡ್ ಬಂದು ಕೆಂಡದ ಮೇಲೆ ಸುಡೋದಷ್ಟೇನೆ. ಆದ್ರೆ ಅದು ಒಂದು ಪಾರ್ಟ್. ಆದ್ರೆ ಬಾರ್ಬೆಕ್ಯೂ ನಲ್ಲಿ ಅಫ್ಕೋರ್ಸ್ ಡ್ರಿಂಕ್ಸ್ ಮಾಡೋರಾಗಿರ್ಬೋದು, ಮ್ಯೂಸಿಕ್ ಕೇಳೋರು ಇರ್ಬೋದು, ಡಾನ್ಸ್ ಮಾಡೋರು, ಅದು ಎಲ್ಲಾನು ಒಂದು ಗ್ಯಾದರಿಂಗ್ ಗೆ ಒಂದು ರೀಸನ್ ಆಗುತ್ತೆ ಅಷ್ಟೇನೆ. ಸೊ ಹಾಗಾಗಿ ದ ಎಂಟೈರ್ ಪ್ರೋಸೆಸ್ ದೇ ಡು ಎಂಜಾಯ್ ಮೋರ್ ದಾನ್ ಆಕ್ಚುಲ್ ಈಟಿಂಗ್ ಫುಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಎಂಟೈರ್ ಪ್ರೋಸೆಸ್ ಎಲ್ರು ಒಟ್ಟಿಗೆ ಇದ್ದು ಸಂತೋಷ ಪಡುವಂತದ್ದು ಇದೆಯಲ್ಲ, ಅದನ್ನ ಎಂಜಾಯ್ ಮಾಡ್ತಾರೆ ಅನ್ಕೋತೀನಿ. ಖಂಡಿತ, ಅಬ್ಸಲ್ಯೂಟ್ಲಿ. ಇದನ್ನೇನು ನನಗೆ ಜ್ಞಾಪಿಸ್ತು ಅಂದ್ರೆ, ನಾವು ಇಂಡಿಯನ್ ಸ್ವಲ್ಪ ಮೋರ್ನಿಂಗ್ ಜಾಸ್ತಿ ಅಂತ ಅನ್ನಿಸ್ತು. ಎಸ್ಪೆಷಲಿ ನಾನು ಬಿಸಿಲು ಜಾಸ್ತಿ ಆದ್ರೆ ಅಪ್ಪ ಬಿಸಿಲು ಜಾಸ್ತಿ, ಚಳಿ ಆದ್ರೆ ಅಪ್ಪ ಚಳಿ ಜಾಸ್ತಿ ಅಂತ ಇರ್ತೀವಿ. ಆದ್ರೆ ಇಲ್ಲಿ ಅವ್ರು ಹೇಗಿದ್ರು ಲೈಕ್ ಎಂಜಾಯ್ ಮಾಡ್ತಾರೆ. ಸ್ವಲ್ಪ ದಿನ ಆದ್ರೂ, ಎಷ್ಟೇ ಬಿಸಿಲಾದ್ರೂ ಸ್ವಲ್ಪ ದಿನಾನೇ ಬರುವಂತಹ ಈ ಬಿಸಿಲನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಗ್ಯಾದರಿಂಗ್ಸ್ ಇರ್ಬೋದು, ಲೈಕ್ ಬಾರ್ಬೆಕ್ಯೂ ಇರ್ಬೋದು, ಬೀಚಸ್ ಇರ್ಬೋದು. ಹಾಗೆ ಸೊ ಇಲ್ಲಿ ಸುತ್ತಮುತ್ತ ಏನ್ ನ್ಯೂಸ್ ಅಂತ ಕೂಡ ನಾವ್ ಹೇಳ್ಬೇಕಲ್ವಾ ನಮ್ಮ ಕೇಳುಗರಿಗೆ. ಆದ್ರೆ ಇವಾಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಬಂದು ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸೋಣ ಅಲ್ವಾ ಗಿರೀಶ್? ಸೊ ಕೇಳುಗರೆ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ಅಮೆರಿಕಾ, ಆಫ್ರಿಕಾ or Australia, no matter where you live, stay connected to Karnataka only with NammRadio. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸ್ಆಪ್ ಯುಕೆ ಆನ್ ನನ್ನದರ ನಮ್ ರೇಡಿಯೋ. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್. ಹಾಗೂ ನಾವಿವಾಗ ನಿಮಗೋಸ್ಕರ ಇಲ್ಲಿ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಇನ್ಫಾರ್ಮೇಶನ್ ಕೊಡ್ತೀವಿ ಅಲ್ವಾ ಗಿರೀಶ್? ಖಂಡಿತ ರಶ್ಮಿ. ಸುತ್ತಮುತ್ತ ಏನ್ ನಡೀತಾ ಇದೆ ಅಂತ ಹೇಳೋ ಮುಂಚೆ, ಕಳೆದ ವಾರ ಕನ್ನಡ ಕಲಿ ಆನ್ಯುವಲ್ ಡೇ ಆಗ್ತಾ ಇದೆ, ಅದನ್ನ ಮುಗಿಸ್ಕೊಂಡ್ ಬಂದ್ವಿ ಅಂತೆಲ್ಲ ಹೇಳಿದ್ವಿ. ಕೆಲವೊಂದು ಇನ್ಫಾರ್ಮೇಶನ್ ಮಿಸ್ ಆಗಿದೆ. ಇದು ತುಂಬಾ ಚೆನ್ನಾಗಿತ್ತು. ಅಲ್ಲಿದ್ದ ಮಕ್ಕಳ ಪರ್ಫಾರ್ಮೆನ್ಸಸ್ ಹಾಗೂ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮಾತಾಡಿದ್ದು ಎಲ್ಲರ ಮೆಚ್ಚುಗೆ ಗಳಿಸ್ತು. ಜಾಗ ಕೂಡ ಅಷ್ಟೇನೆ ಭವನ್ ಅಲ್ಲಿ ಆಗಿದ್ರಿಂದ ಅಲ್ಲಿ ಕೂಡ ಅದ್ರ ನಿರ್ದೇಶಕರಾದಂತ ನಂದಕುಮಾರ್ ಜಿ ಅವರು ಮಾತಾಡಿದಾಗ್ಲಿ, ಟೀಚರ್ಸ್, ಪೇರೆಂಟ್ಸ್ ಅವರವರ ಅನಿಸಿಕೆಗಳು ಒಂಥರ ಬಹಳ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ರಿಗೂ ಅವ್ರವ್ರ ಬಾಲ್ಯನ ನೆನಪಿಸಿದಂತೂ ಖಂಡಿತ ನಿಜ. ಅದೇ ರೀತಿ ಮತ್ತೆ ಇನ್ನೊಂದಷ್ಟು ಎಂಜಾಯ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಡೋದಕ್ಕಾಗಿ ಆಲ್ರೆಡಿ ನಿಮ್ಗೆ ಕಾರ್ಯಕ್ರಮದಲ್ಲಿ ನಾವು ಬಹಳ ಸರ್ತಿ ಹೇಳ್ತಾನೆ ಇರ್ತೀವಿ. ಹಾಗೂ ನಮ್ ರೇಡಿಯೋದಲ್ಲಿ ಕಾನ್ಸ್ಟೆಂಟ್ ಆಗಿ ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ. ಅರ್ಲಿ ಬರ್ಡ್ ಆಫರ್ ಮುಗ್ದು ಹೋಯ್ತು ವಿಜಯ್ ಪ್ರಕಾಶ್ ಸರ್ ಅವರ ಕಾನ್ಸರ್ಟ್ ಗೆ. ಅಗೈನ್ ಅಕ್ಟೋಬರ್ ನಲ್ಲಿ ಇದೆ, ತುಂಬಾ ದೂರ ಏನಕ್ಕೆ ಲೈಕ್ ಲೇಟ್ ಆಗಿ ಟಿಕೆಟ್ ಬುಕ್ ಮಾಡೋಣ. ಆಲ್ರೆಡಿ 650ಕ್ಕಿಂತ ಹೆಚ್ಚು ಟಿಕೆಟ್ಸ್ ಸೋಲ್ಡ್ ಔಟ್ ಆಗೋಗಿದೆ.
ಅಂಡ್ ದೇರ್ ಆರ್ ಫ್ಯೂ ಫೇಸ್ಬುಕ್ ಪೇಜಸ್ ಹೋದ್ರೆ ನನಗೆ ಖುಷಿ ಆಗೋದು, ಇಲ್ಲಿ ಕೆಲವೊಬ್ರು ಬ್ರಿಟಿಷರು ದೇ ಹ್ಯಾವ್ ಸ್ಟಾರ್ಟೆಡ್ ಪೋಸ್ಟಿಂಗ್ ಸೈಂಗ್ ನನ್ನ ಹತ್ರ ಸ್ಪೇರ್ ಟಿಕೆಟ್ಸ್ ಇದೆ ಟು ಸೆಲ್ ಎನಿಬಡಿ ಇಂಟ್ರೆಸ್ಟೆಡ್ ಅಂತ. ಸೊ ಕಾರ್ಯಕ್ರಮದ ಪಾಪ್ಯುಲಾರಿಟಿ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ ಅದ್ರಲ್ಲಿ. ಸೊ ಯಾರ್ಯಾರು ನೀವು ಟಿಕೆಟ್ಸ್ ನ ಬುಕ್ ಮಾಡಿಲ್ಲ, ಇದುವರೆಗಿನ್ನೂ ವೇಟ್ ಮಾಡ್ತಾ ಇದ್ದೀರಿ, ಆದಷ್ಟು ಬೇಗ ನಿಮ್ಮ ಟಿಕೆಟ್ ನ ಬುಕ್ ಮಾಡ್ಕೊಳ್ಳಿ, ಇಲ್ದೇ ಇದ್ರೆ ನಿರಾಶೆ ಆಗೋದು ಮಾತ್ರ ಖಂಡಿತ ಅಂತ ಹೇಳ್ತೀನಿ. ನನ್ಗೆ ಅದನ್ನ ಕೇಳಿ ಏನ್ ಜ್ಞಾಪಕ ಬಂತು ಗೊತ್ತಾ ಗಿರೀಶ್, ಬ್ಲಾಕ್ ಅಲ್ಲಿ ಮಾರ್ತಾ ಇದ್ರಲ್ಲ ಟಿಕೆಟ್ಸ್ ಮುಂಚೆ, ಹೌದು ಅದು ಆಗೋ ಚಾನ್ಸಸ್ ತುಂಬಾ ಇದೆ. ಅದೇ ಟಿಕೆಟ್ಸ್ ಎಲ್ಲ ಕೊಂಡ್ಕೊಂಡ್ಬಿಟ್ಟು ಆಮೇಲೆ ಆಚೆ ಬಂದು ಅದನ್ನ ಡಬಲ್ ರೇಟ್ಗೆ ಟ್ರಿಪಲ್ ರೇಟ್ಗೆ ಮಾರೋರಲ್ಲ, ಅದು ಜ್ಞಾಪಕ ಬಂತು ನನಗೆ. ಆಸ್ ಇಟ್ ಈಸ್ ಅರ್ಲಿ ಬರ್ಡ್ ಆಫರ್ ಮುಗೀತು ಅಂತ ಅಂದ್ರೆ ಇವಾಗ ಫುಲ್ ಪ್ರೈಸ್ ಕೊಟ್ಟು ಕೊಂಡ್ಕೋಬೇಕು, ಆದ್ರೆ ಇರೋ ಸೀಟ್ಸ್ ಬೇಗ ಬೇಗ ಹೋಗ್ತಾ ಇದೆ, ಸಿಕ್ಕಾಬಟ್ಟೆ ಲೈಕ್ ಬೇಗ ಸೇಲ್ ಆಗ್ತಾ ಇದೆ. ಅದರಿಂದ ನೀವ್ ಹೇಳ್ದಾಗ ಈಗ ಯಾರಾದ್ರೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅಕಸ್ಮಾತ್ ಜಾಸ್ತಿ ಬುಕ್ ಮಾಡಿ ಅವರಿಗೆ ಹಬ್ಬನೋ ಹಬ್ಬ ಅಂತ ಹೇಳ್ಬೋದು. ಖಂಡಿತ. ಸೊ ಅದು ಒಂದ್ ಕಡೆ ಅಪ್ಡೇಟ್ ಆದ್ರೆ, ಮತ್ತೊಂದು ಅಪ್ಡೇಟ್ ಎಲೆಕ್ಷನ್ ಬಗ್ಗೆ ನಾವ್ ಈಗಾಗ್ಲೇ ಹೇಳೇ ಇದ್ದೀವಿ. ಒಂದು ಹೆಮ್ಮೆ, ವೆದರ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್ ಗೊತ್ತಿಲ್ಲ, ಆದ್ರೆ ಬಹಳ ಸಂತೋಷ ನಮ್ಮ ಭಾರತೀಯ ಮೂಲದವರೊಬ್ರು ಇಲ್ಲಿ ಪ್ರಧಾನ ಮಂತ್ರಿ ಆಗ್ತಾರೆ ಅನ್ನೋದು ವಿಚಾರ ಕೇಳೇನೆ ಖುಷಿ ಆಗತ್ತೆ. ಅದ್ರ ಬಗ್ಗೆ ಕ್ಯಾಂಪೇನ್ ತುಂಬಾ ನಡೀತಾ ಇದೆ. ವಾಲಂಟ್ರಿ ಆಗಿ ನೀವು ರಿಜಿಸ್ಟರ್ ಮಾಡೋದಾದ್ರೆ ಲಿಂಕ್ಡ್ಇನ್ ಅಲ್ಲಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ಸ್ ನಲ್ಲಿ ಐ ಥಿಂಕ್ ಯು ಕ್ಯಾನ್ ಎನ್ರೋಲ್ ಫಾರ್ ದಟ್. ಸೊ ಅವ್ರ ಬಗ್ಗೆ ಅವೇರ್ನೆಸ್, ಅವ್ರ ಕೆಲಸದ ಬಗ್ಗೆ ಅವೇರ್ನೆಸ್, ಸುಮಾರು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈಗ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇರುವಂತ ಒಂದು ಪ್ರಮುಖವಾದಂತ ವಿಚಾರ ಅಂದ್ರೆ ರಿಷಿ ಸುನಾಕ್ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ಏನಕ್ಕೆ ಕ್ಯಾಂಡಿಡೇಟ್ ಲೈಕ್ ಅವ್ರು ಆಗ್ಬೇಕು ಪ್ರಧಾನ ಮಂತ್ರಿ ಅಥವಾ ಏನಕ್ಕೆ ಆಗ್ಬಾರ್ದು, ಅದ್ರ ಬಗ್ಗೆ ಹೆಲ್ದಿ ಚರ್ಚೆಗಳು ನಡೀತಾ ಇದೆ. ಸೊ ಅದು ಬಹಳ ಖುಷಿ ಅನ್ಸುತ್ತೆ ನನಗೆ. ಖಂಡಿತ. ಅಂಡ್ ಒಂದು ಪಕ್ಷ ಲೈಕ್ ಎಷ್ಟೇ ಲೈಕ್ ಅವರ ಅಪೋಸಿಷನ್ ಇರ್ಬೋದು, ಇಲ್ಲ ಲೈಕ್ ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇರೋರು ಇರ್ಬೋದು, ಯಾರು ಅಂದ್ರೆ ಒಬ್ಬೊಬ್ರು ಒಂದೊಂದು ಕಥೆನ ತಗೊಂಡು ಕ್ಯಾಂಪೇನ್ ಮಾಡ್ತಾ ಇದಾರೆ. ಅಂಡ್ ಹಿ ಹಸ್ ಬೇಸ್ಡ್ ಆನ್ ಫ್ಯಾಮಿಲಿ. ನನ್ಗಂತೂ ಅದು ತುಂಬಾನೇ ಇಷ್ಟ ಆಯ್ತು ಅವ್ರ ಕ್ಯಾಂಪೇನ್ ಕೂಡ. ಹಾಗಾಗಿ ಐ ಥಿಂಕ್ ನಮ್ಮ ಸಪೋರ್ಟ್ ನ ಕೂಡ ನಾವು ಆಸ್ ಲೈಕ್ ಕನ್ಸರ್ವೇಟಿವ್ ಸಪೋರ್ಟರ್ಸ್ ರಿಜಿಸ್ಟರ್ ಮಾಡ್ಕೊಂಡು ತೋರಿಸಬಹುದು ಅಂತ ಕಾಣುತ್ತೆ ನಮ್ಮ ಒಂದು ಸಪೋರ್ಟ್ ನ ಅವರಿಗೆ. ಸೊ ಹಾಗೇನಾದ್ರೂ ಲೈಕ್ ನಿಮ್ಗೆ ಗೊತ್ತಿದೆಯಾ ಗಿರೀಶ್ ದಟ್ ಪೀಪಲ್ ಕ್ಯಾನ್ ಡೂ? ಸಪೋರ್ಟ್ ಮಾಡೋದಕ್ಕಿಂತ ಕ್ಯಾಂಪೇನ್ ವಾಲಂಟಿಯರ್ ಆಗಿ ನೀವು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ವಾಲಂಟ್ರಿ ನೀವು ರಿಜಿಸ್ಟರ್ ಆಗ್ಬೋದು ಅವರಲ್ಲಿ. ಸೊ ರಿಷಿ ಸುನಾಕ್ ಅವರಿಂದ ನಿಮಗೆ ಮೆಸೇಜ್ ಬರುತ್ತೆ ಅಥವಾ ಅವರಿಂದ ಮೇಲ್ ಬರುತ್ತೆ ಅಂತ ಕೂಡ ನಾನು ನೋಡಿದ್ದೀನಿ. ಯಾಕಂದ್ರೆ ಅಗೈನ್ ವಿ ಆರ್ ನಾಟ್ ಸಪೋರ್ಟಿಂಗ್ ಥ್ರೂ ದಿಸ್ ಪ್ರೋಗ್ರಾಮ್. ನಾವ್ ಯಾವ್ದೊಂದು ಪೊಲಿಟಿಕಲ್ ಗ್ರೂಪ್ ನ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಅವ್ರ ಪರವಾಗಿ ಮಾತಾಡ್ತಿಲ್ಲ. ಆದ್ರೆ ಒಬ್ಬ ಭಾರತೀಯನಾಗಿ ಒಂದು ಹೆಮ್ಮೆ ವಿಚಾರ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಿಮ್ಮ ಪೊಲಿಟಿಕಲ್ ವ್ಯೂಸ್ ನಿಮಗಷ್ಟೇ ಸೀಮಿತವಾಗಿರ್ಲಿ. ಇದನ್ನ ಯಾವುದೇ ರೀತಿ ಪೊಲಿಟಿಕಲ್ ಆಂಗಲ್ ಇಲ್ಲದೆ ಹೇಳ್ತಿರೋದ್ರಿಂದ ಫೇಸ್ ವ್ಯಾಲ್ಯೂ ನಲ್ಲಿ ತಗೊಂಡು ಇಷ್ಟ ಆಯ್ತು ಅಂದ್ರೆ ಅವ್ರು ಮಾಡೋ ಕೆಲಸನ ದಯವಿಟ್ಟು ನೀವು ಇದಕ್ಕೆ ಸಪೋರ್ಟ್ ಮಾಡ್ಬೋದು. ಇಲ್ಲದೆ ಇದ್ರೆ ಅಫ್ಕೋರ್ಸ್ ನಿಮ್ಮ ಒಪಿನಿಯನ್ ನೀವು ದೃಢವಾಗಿ ನೀವು ನಂಬಿರೋದೇ ಆದ್ರೆ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ದ ಫ್ಯೂಚರ್ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕಂತೂ ಒಂದು ಸಂಚಲನ ಉಂಟಾಗಿದೆ ಇಲ್ಲಿ ಅನ್ನೋದಂತೂ ನಿಜ. ಖಂಡಿತ. ಸೊ ಅವರಿಗೆ ಇಷ್ಟ ಇದ್ದು ಅವ್ರು ಸಪೋರ್ಟ್ ಮಾಡ್ಬೇಕು ಅಂದ್ರೆ ದೇರ್ ಇಸ್ ಅನ್ ಆಪ್ಷನ್, ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇರ್ ಇಸ್ ಆಲ್ವೇಸ್ ಅನ್ ಆಪ್ಷನ್ ಅಂತ ಹೇಳ್ತಾ ಇವಾಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಇದಾದ್ಮೇಲೆ ನಾವು ನಮ್ಮ ಇವತ್ತಿನ ಮುಖ್ಯ ಅತಿಥಿ ಕರ್ಕೊಂಡು ಬರ್ತಾ ಇದೀವಿ ನಮ್ಮ ಕಾರ್ಯಕ್ರಮಕ್ಕೆ. ಯಾರು ಅವರು, ಅವ್ರ ಹತ್ರ ನಾವ್ ಏನ್ ಮಾತಾಡ್ತೀವಿ, ಏನ್ ಹರಟೆ ಹೊಡಿತೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದ್ರೆ ಕಾಯ್ತಾ ಇರಿ ಅಂಡ್ ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ NammRadio ನಮ್ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರೇಟ್ ರಶ್ಮಿ. ಹಾಗೂ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ ಜೊತೆಗಿದ್ದಾರೆ ನಮ್ಮ ಇವತ್ತಿನ ಅತಿಥಿ. ಜೀವನದಲ್ಲಿ ಯಾವಾಗ್ಲೂ ಕಲಿಯೋದಕ್ಕೆ ಒಂದು ವಯಸ್ಸು ಅಂತೇನಿಲ್ಲ. ಹಾಗಂತ ಇವ್ರು ಬಹಳ ವಯಸ್ಸಾದವರು ಅಂತಲ್ಲ, ಜಸ್ಟ್ ಮಾತಿಗೆ ಹೇಳ್ತಾ ಇದ್ದೀನಿ. ಯಾವ್ದೊಂದು ಕಲಿಬೇಕು ಅಂತಿದ್ರೆ ನಿಮ್ಗೊಂದು ಹುಮ್ಮಸ್ ಇರ್ಬೇಕು, ಉತ್ಸಾಹ ಇರ್ಬೇಕು, ಅದ್ ಕಲಿಯೋ ಒಂದು ಆಸಕ್ತಿ ಇರ್ಬೇಕು. ಇದ್ರೆ ಯಾವಾಗ ಬೇಕಾದ್ರೂ ನೀವು ವಿಚಾರಗಳನ್ನ ಕಲಿಬಹುದು, ಸಾಧನೆ ಮಾಡ್ಬೋದು. ಹಾಗೆ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಗಿಲ್ಟ್ ಇಟ್ಕೋಬೇಡಿ ಅಂತ ಹೇಳೋದಕ್ಕೆ ನಮ್ ಜೊತೆ ಇವತ್ತು ಬಂದಿದ್ದಾರೆ ನಮ್ಮ ಇವತ್ತಿನ ಅತಿಥಿ ಅನುರಾಧ ಅವರು. ಲೆಟ್ ಅಸ್ ವೆಲ್ಕಮ್ ಹರ್ ಟು ಅವರ್ ಸ್ಟುಡಿಯೋ ಅಂಡ್ ಶೋ. ನಮಸ್ಕಾರ ಅನುರಾಧ ಅವರೇ, ಹೇಗಿದ್ದೀರಿ? ನಮಸ್ಕಾರ ಗಿರೀಶ್ ಅವರೇ, ನಮಸ್ಕಾರ ರಶ್ಮಿ ಅವರೇ, ಅಂಡ್ ಬಿಗ್ ನಮಸ್ಕಾರ ಟು ಎಲ್ಲರಿಗೂ ಈ ಶೋ ಕೇಳ್ತಾ ಇರೋರಿಗೆ.
I have myself been a listener to your shows and it's been inspiring in its own way. So ಇವತ್ತಿಲ್ಲಿ ಕರೆಸ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ವೆರಿ ನೈಸ್. ಸೊ ಅನುರಾಧ ಅವರೇ, ಬಿಫೋರ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಲೈಕ್ ನಿಮ್ಮ UK ಲೈಫ್, ಜನರಲಿ ನಮ್ಮ ಅತಿಥಿಗಳ ಹತ್ರ ನಾವು ಅವರ ಬಾಲ್ಯದ ಬಗ್ಗೆ, ಅವರು ಬೆಳೆದು ಬಂದ ರೀತಿ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಲಿಸ್ನರ್ಸಿಗೆ ಅನುರಾಧ ಎಲ್ಲಿ ಅವರು ಮೂಲತಃ ಇಂಡಿಯಾದಲ್ಲಿ, ಮತ್ತು ನಿಮ್ಮ ಎಜುಕೇಶನ್ ಏನು ಅಥವಾ ನಿಮ್ಮ ಬಾಲ್ಯ ಹೇಗಿತ್ತು ಅದನ್ನ ಹಂಚ್ಕೋಬಹುದಾ? Of course, with pleasure. So ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ಆದ್ರೆ 30 ದಿನ ನಮ್ಮ ಅಮ್ಮ ಇನ್ನೂ ಹೇಳ್ತಾರೆ, 30 ದಿನದ ಮಗು ಇದ್ದಾಗ ನನ್ನನ್ನ ಕುವೈಟಿಗೆ ಕರ್ಕೊಂಡು ಹೋದ್ರು, ವಿಚ್ ಇಸ್ ವೇರ್ ಮೈ ಪೇರೆಂಟ್ಸ್ ಲಿವ್ಡ್ ಫ್ರಮ್ ದ ಟೈಮ್ ದೇ ಗಾಟ್ ಮ್ಯಾರಿಡ್. ಸೊ ನನ್ನ ಅರ್ಲಿ ಚೈಲ್ಡ್ಹುಡ್ ಅಂದ್ರೆ ಅದೆಲ್ಲ ಕುವೈಟಲ್ಲೇ ಕಳೆದಿತ್ತು. ಡಿಸ್ಪೈಟ್ ಇಟ್ ಬೀಯಿಂಗ್ ಇನ್ ದ ಗಲ್ಫ್, ಇನ್ ದ ಮಿಡಲ್ ಈಸ್ಟ್, ನಮ್ದು ವಿ ಹ್ಯಾಡ್ ಅ ವೆರಿ cushioned Indian social circle, and ಇವತ್ತಿಗೂ ಆ ದಿನಗಳನ್ನ ಯೋಚನೆ ಮಾಡಿದ್ರೆ it just brings a smile to my face, and the memories are worth cherishing. So obviously now luckily just before the Iraq-Kuwait war now relocate advi India ge. That period was ನಾನು ಅವಾಗ 6th standard ಅಲ್ಲಿ ಇದ್ದೆ. So I still vividly remember ಎಷ್ಟು tumultuous ಆಗಿತ್ತು ಆ time, because my dad was actually stranded in Kuwait at the time of the war. So but eventually avaginda we continued in India. Nam tande war alla admele he was called back. Avaru alli electrical engineer agidru, so he was called back for restoration works and things like that. Now we continued visiting Kuwait until even I was about 21, 22. ಆ ಟೈಮಲ್ಲಿ ಇನ್ ಅ ಮಿಡಲ್ ಈಸ್ಟರ್ನ್ ಕಂಟ್ರಿ, ಆವಾಗ ದುಬೈ ವಾಸ್ ಫೇಮಸ್ ಫಾರ್ ಹ್ಯಾವಿಂಗ್ ಅ ಲಾಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಕುವೈಟ್ ಆಕ್ಚುಲಿ ಬಿಕೇಮ್ ಫೇಮಸ್ ಆಫ್ಟರ್ ದ ವಾರ್ ಅಂತಾನೆ ಹೇಳ್ಬೋದು. ಇಟ್ ಇಸ್ ಅ ಟೈನಿ ಸ್ಪೆಕ್ ಇನ್ ದ ಮಿಡಲ್ ಈಸ್ಟ್. ಅಂಥದ್ರಲ್ಲೂ ಕೂಡ ಐ ಮೀನ್ ವಿ ವೆಂಟ್ ಟು ಇಂಡಿಯನ್ ಸ್ಕೂಲ್ಸ್, ಅದೆಲ್ಲ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ರನ್ ವಿತ್ ದಿ ಹೆಡ್ ಇನ್ Delhi. So we went to Indian schools. Arabic na bhashe ನಾವು ಸ್ಕೂಲಲ್ಲಿ ಕಲ್ತ್ವಿ, ಬಟ್ ಇಟ್ ವಾಸ್ ಮೋರ್ ಬಿಕಾಸ್ ಯು ಆರ್ ದೇರ್. ಅದರದ್ದು ಏನು ಹೈಯರ್ ಕ್ಲಾಸಸ್ ಅಲ್ಲಿ ಅದರದ್ದು ಎಕ್ಸಾಮ್ಸ್ ಎಲ್ಲ ಇರಲಿಲ್ಲ, ಬಟ್ ವಿ ಜಸ್ಟ್ ಲರ್ನ್ಡ್ ಇಟ್ ಆಸ್ ಅನದರ್ ಲ್ಯಾಂಗ್ವೇಜ್. ಸೊ ನಮ್ಮ ಟೀಚರ್ಸ್ ಎಲ್ಲ ಇಂಡಿಯನ್ ಟೀಚರ್ಸ್ ಆಗಿದ್ರು, ಆ್ಯಂಡ್ ಅದು ಅಲ್ಲಿ ಒಂದು ಕಮ್ಯುನಿಟಿ ಫೀಲ್ ಅಂತ ಬಂದಿದ್ದು. ಇಟ್ ವಾಸ್ ಮೋರ್ ಬಿಕಾಸ್ ಆಫ್ ನೀಡ್. ಅಲ್ಲಿ ಅಷ್ಟು ಕೆಲವು ಜನ ಇದ್ರು ಅಂದ್ರೆ ಒಂದು ಸೂಪರ್ ಮಾರ್ಕೆಟ್ ಶಾಪಿಂಗ್ ಹೋಗಿ ಒಂದು ಇಂಡಿಯನ್ ಫೇಸ್ ನೋಡಿದ್ರೆ ದೇ ವುಡ್ ಬಿಕಮ್ ಫ್ರೆಂಡ್ಸ್. ಆ ಥರ ಶುರು ಮಾಡ್ಕೊಂಡಿದ್ದು. ಸೊ ಇಲ್ಲಿ ಇವಾಗ ಒಂದು ಕನ್ನಡ ಬಳಗ ಇದೆ, ಇಲ್ಲ ಸಂಘ ಇದೆ, ಯು ಗೋ ಅಂಡ್ ಅಲ್ಲಿ ಮೆಂಬರ್ಶಿಪ್ ಆಗಿ ಅಲ್ಲಿಂದ ಫ್ರೆಂಡ್ಶಿಪ್ಸ್ ಶುರು ಆಗೋದಕ್ಕಿಂತ it was worked the other way around, where you actually established friends through acquaintances, and ಆಮೇಲೆ ಅದು ಹೋಗ್ತಾ ಹೋಗ್ತಾ ಡೆವಲಪ್ ಆಯಿತು. You had an association of some sort, but the whole point of being in a foreign country was what brought these people together. So adu North Indians agirbodu, Tamilians agirbodu, Kannadigas, Malayalis agirbodu, really ನನಗೆ ಅನ್ಸುತ್ತೆ the true spirit of binding everybody by virtue of being an Indian ನಾನು ಕುವೈಟ್ ಅಲ್ಲೇ ನೋಡಿದ್ದು. So ನಾವು ಬೆಳೆಯುವಾಗ there was never a sense of ಇವ್ರು ಈ ಪ್ರಾಂತದಿಂದ ಬರ್ತಾ ಇದ್ದಾರೋ, ಈ ರೀಜನ್ ಇಂದಾನೋ, ಈ ಭಾಷೆ ಮಾತಾಡ್ತಾರೋ. ವಿ ವೆರಿ ಆರ್ಗ್ಯಾನಿಕಲಿ ನಾವು ಹಿಂದಿ ಕಲ್ತ್ವಿ, ತಮಿಳ್ ಕಲ್ತ್ವಿ, ಬಿಕಾಸ್ ನಮ್ ಸುತ್ತಲೂ ಅದೇ ಇತ್ತು. ಐ ಸ್ಟಿಲ್ ಅಂಡರ್ಸ್ಟ್ಯಾಂಡ್ ಮಲಯಾಳಂ ಬಿಕಾಸ್ ಯಾವ ಇಂಡಿಯನ್ ಮೂವಿ ಬಂದ್ರು ನೋಡ್ತಿದ್ವಿ, ಅಂಡ್ ಯಾರು ಇಂಡಿಯನ್ ಸಿಕ್ಕಿದ್ರು ಮಾತಾಡ್ತಾ ಇದ್ವಿ. ಸೊ it was very Indian in that sense. Of course ಅದನ್ನ ಬಿಟ್ಟು ಆಚೆ ಹೋದ್ರೆ it is a very Arabic world. ಅದೇ ರೀತಿನಲ್ಲಿ ಸ್ವಲ್ಪ ಇನ್ನೂ ಡೆವಲಪ್ ಆಗ್ತಾ ವಿ ಹ್ಯಾಡ್ ಚಿನ್ಮಯ ಮಿಷನ್ ಇಂದ ಬಾಲ್ ವಿಹಾರ್ ಕ್ಲಾಸಸ್. ಕರ್ನಾಟಿಕ್ ಮ್ಯೂಸಿಕ್ ಹಾಡೋರಂತೂ ತುಂಬಾ ಜನ ಇದ್ರು. ನಾನ್ ಕಲೀಲಿಲ್ಲ, ಬಟ್ ಇಟ್ ವಾಸ್ ದೇರ್. ಅಂಡ್ ತುಂಬಾ ಇನ್ ದ ಫೇಸ್ ಇಂಡಿಯನ್ನೆಸ್ ಅಂತ ಇಲ್ದೆ, ಇಟ್ ವಾಸ್ ಆಲ್ ವೆರಿ ಆರ್ಗ್ಯಾನಿಕಲಿ ಇಂಟ್ರೊಡ್ಯೂಸ್ಡ್. ಸೊ ನಾವು ಅಂತ ಒಂದು ಮಿಡ್ಲ್ ಈಸ್ಟ್ ಅಲ್ಲಿ ಇದ್ರೂ ವಿ ವರ್ ನೆವರ್ ಟೂ ಫಾರ್ ಅವೇ ಫ್ರಮ್ ನೋಯಿಂಗ್ ಅವರ್
ರೂಟ್ಸ್ ಇಫ್ ಯು ಲೈಕ್. ಅದೇ ತರ ಮನೆಯಲ್ಲಿ, ಸೊ ನಮ್ಮ ತಾಯಿ ಅವರು ಹೌಸ್ ವೈಫ್ ಆಗಿದ್ರು. ನಾನು ನನ್ಗೊಬ್ಬ ತಮ್ಮ ಇದ್ದಾನೆ, ಅವ್ನು 2 ವರ್ಷ ಚಿಕ್ಕವ್ರು ನನ್ಗಿಂತ, ಸೊ ವಿಜಯ್ ಅಂತ ಅವನು. ಮನೆಯಲ್ಲಿ ಅದು ಅಗೇನ್ ವಿ ಹ್ಯಾಡ್ ಅ 2-bed ಅಪಾರ್ಟ್ಮೆಂಟ್ ಆಲ್ ಥ್ರೂ. ಅಂಡ್ ನಮ್ ಹಬ್ಬಗಳು ಪೂಜೆಗಳೆಲ್ಲ ಬಂದ್ರೆ ಏನು ಬಿಡದೆ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ರು. ಆ ದೇಶದಲ್ಲಿ ಆವಾಗ ಈವನ್ ಫ್ರೆಶ್ ಫ್ಲವರ್ಸ್ ಅಂತ ಸಿಗ್ತಾ ಇರ್ಲಿಲ್ಲ. ಅಂಡ್ ಆರ್ತಿದ್ದು ನೀರ್ ಆಚೆ ಮನೆ ಆಚೆ ಚೆಲ್ಲಿದ್ರೆ ಯಾರಾದ್ರೂ ದೇ ವುಡ್ ನಾಕ್ ಆನ್ ಅವರ್ ಡೋರ್ಸ್ ಅಂಡ್ ಸೇ ಇದು ಏನಿದು ಅಂತ. ಬಟ್ ಆ ತರ ಇರೋದ್ರಲ್ಲೂ ನಾವು ನಮ್ ದೀಪಾವಳಿ ಹಬ್ಬಗಳು ಮಾಡ್ಕೊಂಡ್ವಿ, ಗೆಟ್ ಟುಗೆದರ್ಸ್ ಮಾಡ್ಕೊಂಡ್ವಿ. ಅಂಡ್ ಟು ಬಿ ಆನೆಸ್ಟ್, ನಾನು ಈಗ ನೋಡಿದ್ರೆ ಐ ಡೂ ಫೀಲ್ ಮೈ ಪೇರೆಂಟ್ಸ್ ಅಂಡ್ ಆಲ್ ಆಫ್ ದೇರ್ ಫ್ರೆಂಡ್ಸ್ ಹ್ಯಾಡ್ ಲಾಟ್ಸ್ ಮೋರ್ ಫನ್ ದೆನ್ ವಿ have at this stage ivaga anta. So none of that was alien, so that ನಾವು ಇಂಡಿಯಾಗೆ ಬಂದಾಗ ಆಕ್ಚುಲಿ ಉಲ್ಟಾ ಆಯ್ತು. I mean I was shocked that ಎಲ್ಲ ಮಾಡೋದು is so it is so much harder to do certain things that you want to do, to stay in touch, but it was much easier though we lived in Kuwait anta ನನಗೆ initial impressions ಇದ್ದಿತ್ತು. Wow, ಕೇಳ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅನುರಾಧ. ಡೆಫಿನೆಟ್ಲಿ ನಮ್ ಲಿಸ್ನರ್ಸ್ ಕೂಡ ಇಷ್ಟಪಡ್ತಾರೆ ನೀವು ಹೇಳ್ತಾ ಇರೋ ಎಲ್ಲಾ ಮಾತುಗಳು. ಒಂದ್ ವಿಚಾರ ನಂಗೆ ಬಹಳ ಇಷ್ಟ ಆಯ್ತು. ಯು ವೆರಿ ವೆರಿ ಸಟನ್ಲಿ ಯು ಸೆಡ್ ಲೈಕ್ ನಾವು ಎಲ್ಲೇ ಇದ್ರು ಕೂಡ ಆ ಒಂದು ನಮ್ಮ ಭಾವನೆಗಳು ಮ್ಯಾಚ್ ಆಗೋದ್ರೆ ಬಹಳ ಆರ್ಗ್ಯಾನಿಕಲಿ ಎವ್ರಿಥಿಂಗ್ ವುಡ್ ಸಿಂಕ್ ಇನ್. ಹೊರಗಡೆ ಇದ್ದಾಗ ನಾವು ಕನ್ನಡದವರು ತೆಲುಗು ತಮಿಳ್ ಅಂತ ಹೋಗಲ್ಲ, ರಾದರ್ ಇಟ್ ಇಸ್ ಮೋರ್ ಲೈಕ್ ಇಂಡಿಯನ್ ಫೇಸ್, ಏಷ್ಯನ್ ಫೇಸ್. ಸೊ ದಟ್ಸ್ ಹೌ ವಿ ಕನೆಕ್ಟ್. ಸೊ ಈ ಮಾತು ಬಹಳ ಇಷ್ಟ ಆಯ್ತು ನನಗೆ. ನಮ್ಮ ಲಿಸ್ನರ್ಸ್ ಕೂಡ ಇಷ್ಟಪಟ್ಟಿರ್ತಾರೆ ಅನ್ಕೊಂಡಿದ್ದೇನೆ. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ನ ನಂತರ ಬಂದು ನಿಮ್ಮ ಜೊತೆ ಮಾತು ಹೀಗೆ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಲಿಸ್ನರ್ಸ್ ಗೆ ಹೇಳ್ತಾ ಇರೋದು ಕಾರ್ಯಕ್ರಮನ ಹೀಗೆ ಕೇಳ್ತಾ ಇರ್ರಿ, ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನುರಾಧ ಅವ್ರ ಜೊತೆಗೆ. ಎಲ್ಲೂ ಹೋಗದೆ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅಮೆರಿಕ, ಯುರೋಪ್, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಹೀಗೆ ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಪರಿಚಯ ಮಾಡಬೇಕಾ? ಅಡ್ವರ್ಟೈಸ್ ಮಾಡಿ ನಮ್ ರೇಡಿಯೋದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಇಮೇಲ್ ಮಾಡಿ advertise@namradio.com. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿ ಅನುರಾಧ. ಡಾಕ್ಟರ್ ಅನುರಾಧ, ನಾನು ಕ್ಲೂ ಕೊಟ್ಬಿಟ್ಟೆ ಆಲ್ರೆಡಿ ನಮ್ಮ ಕೇಳುಗರಿಗೆ. ಆದ್ರೆ ನೀವು ಹೇಳಿದ್ರಿ ವಾರ್ ಟೈಮ್ ಇಂದ ಏನೋ ಲೈಕ್ ವಾಪಸ್ ಇಂಡಿಯಾಗ್ ಹೋದ್ರಿ, ಕುವೈತ್ ಇಂದ, ಅಲ್ಲಿ ನಿಮ್ಮ ಎಜುಕೇಶನ್ ಮತ್ತೆ ಕಂಟಿನ್ಯೂ ಆಯ್ತು ಅಂತ. ಸೊ ಅಲ್ಲಿ ನೀವು ಏನ್ ಮಾಡಿದ್ರಿ ಅಂಡ್ ಹೌ ಡಿಡ್ ಯು ಕಮ್ ಟು UK ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಪುಟ್ಟ ಪರಿಚಯ ಮಾಡ್ತೀವಿ. ಸೊ ನಾನು ಹೇಳಿದ ಐ ಮೀನ್ ಐ ಗಾಟ್ ಇನ್ ಟು ಪ್ರಿ ಯೂನಿವರ್ಸಿಟಿ ಎಲ್ಲ ಮುಗಿಸಾದ್ಮೇಲೆ ಐ ಗಾಟ್ ಇನ್ ಟು ಡೆಂಟಿಸ್ಟ್ರಿ, ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ಅಲ್ಲಿ ಮಾಡಿದ್ದು ತುಮಕೂರಲ್ಲಿ. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್ ಆ ಟೈಮಲ್ಲಿ CET ಬಹಳ ಕನ್ಫ್ಯೂಷನ್ ನಡೀತಾ ಇತ್ತು. ದಟ್ ಇಯರ್ ವಾಸ್ ಪರ್ಟಿಕ್ಯುಲರ್ಲಿ ಕನ್ಫ್ಯೂಸಿಂಗ್. ಸೊ ನನಗೆ ಮೊದಲು ಕೋಲಾರಲ್ಲಿ ಮೆಡಿಕಲ್ ಸೀಟ್ ಸಿಕ್ಬಿಟ್ಟು ಆಮೇಲೆ ದೇ ಹ್ಯಾಡ್ ಅ rejig of the seats, and I then was given a dentistry seat in Siddhartha Dental College. To be honest, ನನ್ನ seat ಸಿಗೋ ತನಕ I had never even considered dentistry as a career. And I know ಇದು ನಂಬೋದಕ್ಕೆ ಕಷ್ಟ ಆಗತ್ತೆ, but my earliest memories of ಡಾಕ್ಟರ್ ಆಗ್ಬೇಕು ಅನ್ನೋ ಮೆಮರೀಸ್ ಇರೋದು as a 6-year-old. I actually do remember wanting to be a doctor at 6. So weird as it is, ಅವಾಗ ಡೆಂಟಿಸ್ಟ್ರಿ ಸಿಕ್ತು and ತುಂಬಾ there was a lot of thought about ಏನ್ ಮಾಡೋದು ಅಂತ, and eventually I pursued it ಅಂತ ಇಟ್ಕೊಳ್ಳಿ. ಬಟ್ ಮನ್ಸಲ್ಲೇ ಯಾವಾಗ್ಲೂ ಅದೊಂದು ಕೊರಗ್ತಾರೆ ಅಂತಾರಲ್ಲ, there was always that ಇದು ನಾವು ಮೆಡಿಸಿನ್ ಮಾಡ್ಲಿಲ್ವಲ್ಲ ಅಂತ. ಸೊ ಎನಿಹೌ ಡೆಂಟಿಸ್ಟ್ರಿ ಮುಗಿಸಿದ ಕೂಡ್ಲೆ ಐ ಇಲ್ಲಿ ಬಂದು ಮೆಡಿಸಿನ್ ಮಾಡ್ತೀನಿ ಅಂತ ಅನ್ಕೊಳ್ಳಿಲ್ಲ. ಬಟ್ ವಾಟ್ ಐ ಥಾಟ್ ವಾಸ್ ನನಗೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬೇಕು ಆಸ್ ಅಪೋಸ್ ಟು ಪ್ರೈವೇಟ್ ಡೆಂಟಲ್ ಪ್ರಾಕ್ಟೀಸ್ ಅಂತ. ಆಗ ಐ ಮೀನ್ ಗ್ರಾಜುಯೇಟ್ ಆಗಿದ ತಕ್ಷಣ you're always at ಕ್ರಾಸ್ ರೋಡ್ಸ್. ಆ್ಯಂಡ್ ತುಂಬ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ನಾನು UK ಬಂದಿದ್ದು ವಾಸ್ ಅ ಮಿಕ್ಸ್ ಆಫ್
instinct and need more than anything else. So normally people ಒಂದು ಪ್ಲಾನ್ ಇಟ್ಕೊಂಡು ಹೈಯರ್ ಡಿಗ್ರಿ ಮಾಡೋಣ ಇದು ಅದು ಅಂತ ಬರ್ತಾರೆ. ಬಟ್ ನಂದು ಪರ್ಸನಲ್ ಸಿಚುವೇಶನ್ ಅಲ್ಲಿ ದೇರ್ ವಾಸ್ ಅ ಬಿಟ್ ಆಫ್ ಅ ಸೋರ್ ಸ್ಪಾಟ್ ಅನ್ಬೋದು, ವಿಚ್ ಆಕ್ಚುಲಿ motivated me to sort of look outside India. One thing, ನನಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೂನು I knew the fact that I had to leave India at that time. Let's put it that way. So avaga when I was looking for universities and courses, ಹೇಳ್ತಾರಲ್ಲ coincidence is probably not a coincidence anta. Bengaluru British India Council du fair aitu, which I attended on again unexpectedly. And actually our fair, in the course of the fair, I not only identified courses but fair alli nange 2 offers, conditional offers siktu based on my performance in the preceding years. ಆಮೇಲೆ ನಾನು 3 ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಅದರಲ್ಲೂ ನನಗೆ ಸಿಕ್ಕಿ. ಬಟ್ ಲೈಕ್ ಐ ಸೆಡ್, ದ ಸಿಚುವೇಶನ್ ಅಂಡ್ ದ ಟೈಮ್ಸ್ ಅಟ್ ದಟ್ ಟೈಮ್ ವರ್ ಹಾರ್ಡ್ ಅಂಡ್ ನಾಟ್ ಪ್ಲೆಸೆಂಟ್ ಪರ್ಸನಲಿ, ಆನ್ ಪರ್ಸನಲ್ ಲೆವೆಲ್. ಸೊ ಅದನ್ನ ಹೇಗೆ ಟು ಟರ್ನ್ ಇಟ್ ಅರೌಂಡ್ ಅಂತ ನೋಡ್ಕೊಳ್ಳುವಾಗ ನಾನು ಐ ಲಿಟ್ರಲಿ ಥಿಂಕ್ ಐ ಕೇಮ್ ಟು UK armed with a dental degree ಅಷ್ಟೇ. Worked out well. ನಾನು Queen Mary University of London ಅಲ್ಲಿ I did my masters in oral pathology, a 1-year course, which by God's grace I think I did really well. So I got awarded a distinction and an award for academic excellence. And ನಿಜ ಹೇಳಬೇಕು ಅಂದ್ರೆ that really opened doors that I didn't even know existed. So ಅದರಿಂದ ಒಂದಾದ್ಮೇಲೆ ಆಮೇಲೆ the very next year I was actually offered PhD ಮಾಡೋದಕ್ಕೆ ಒಂದು ಸ್ಕಾಲರ್ಶಿಪ್. ಬಟ್ ಅಗೇನ್ ಸ್ವಲ್ಪ ಇನ್ಸೈಟ್ ಇದ್ದಿದ್ದ ಕಾರಣ ಐ ನ್ಯೂ ಅಂಥ ದೊಡ್ಡ ಅಂಡರ್ಟೇಕಿಂಗಿಗೆ ಐ ಕುಡ್ ನಾಟ್ ಕಮಿಟ್ ಮೈ ಸೆಲ್ಫ್ ಅಟ್ ದಟ್ ಟೈಮ್, ಅಗೇನ್ ಡೌನ್ ಟು ಮೈ ಪರ್ಸನಲ್ ಸಿಚುವೇಶನ್. ಆ್ಯಂಡ್ ಪರ್ಸನಲ್ ಅಂತ ಏನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಐ ಮೀನ್ ಐ ವಾಸ್ 24-25 at that time. ಬಟ್ ಈಗ ನಾನು ಯೋಚನೆ ಮಾಡಿದ್ರೆ ಫಾರ್ ಅ 25-year-old girl all alone in a new country, it along with the experiences that brought me here, ಅದು ಆ ಟೈಮಿಗೆ ಒಂದು ಚಾಲೆಂಜೇ ಇತ್ತು. ದಿಸ್ ಟೈಮ್ ಐ ಹ್ಯಾವ್ ಟು ಸೇ, ನಮ್ಮ ಪೇರೆಂಟ್ಸು ನನ್ನ ತಮ್ಮನ ಸಪೋರ್ಟ್ ಇರಲಿಲ್ಲ ಅಂದರೆ ಐ ಡೋಂಟ್ ಥಿಂಕ್ ಐ ವುಡ್ ಈವನ್ ಬಿ ಹಿಯರ್ ಟು ಸ್ಪೀಕ್ ಆಲ್ ದಿಸ್. ಯಾಕಂದರೆ it's very important as parents, now yavaglu we try to rein in our kids, and our age alli when we are trying to explore our boundaries, adu salpa enadru if things don't add up or match up, ಆವಾಗ ತಾನೇ ಗೊತ್ತಾಗುತ್ತೆ ಪೇರೆಂಟ್ಸ್ದು ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್. ಅಂಡ್ ಅವ್ರ ಮನ್ಸ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಜೀವನ ಸಿಗೋ ಥರ ನನ್ನ ಎಕ್ಸ್ಪೀರಿಯನ್ಸು. ಸೊ ಅಂತ ಅನ್ಶೇಕಬಲ್ ಎಕ್ಸ್ಪೀರಿಯನ್ಸ್, ಅನ್ಶೇಕಬಲ್ ಸಪೋರ್ಟ್ ಇಸ್ ವಾಟ್ ಬ್ರಾಟ್ ಮೀ ಟು ದ UK ಅಂತ ಹೇಳ್ಬೋದು. ದಟ್ ಈಸ್ ರಿಯಲಿ ನೈಸ್ ಅನುರಾಧ. ಒಂದು ಲೈಕ್ ಐ ಆಮ್ ಶೋರ್ ನಮ್ಮ ಕೇಳುಗರು ಕೂಡ ನೋಟಿಸ್ ಮಾಡಿರ್ತಾರೆ, ಯಾವಾಗ್ಲೂ ಲೈಕ್ ವೆನ್ ವಿ ಅಚೀವ್ ಅಲ್ಲ ಅಂದ್ರೆ ಲೈಕ್ ದ ರಿಯಲ್ ಅಚೀವರ್ಸ್ಗೆ ದೇ ಆರ್ ಆಲ್ಸೋ ಗ್ರೌಂಡೆಡ್, ಹಂಗೆ ಅದು ನಿಮ್ಮಲ್ಲೂ ಕಾಣಿಸ್ತಾ ಇದೆ ಆ ಕ್ವಾಲಿಟಿ. ದೇವರ ದಯ, ಲೈಕ್ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿಯ ಒಂದು ಅಫೆಕ್ಷನ್, ಸಪೋರ್ಟ್ ಎಲ್ಲ ಇರಬಹುದು. ಆದ್ರೆ ಐ ಥಿಂಕ್ ಲೈಕ್ ಯು ಶುಡ್ ಹ್ಯಾವ್ ಸಮ್ ಸಬ್ಸ್ಟೆನ್ಸ್ ಟು ರೀಚ್ ಲೈಕ್ ವೇರ್ ಯು ಹ್ಯಾವ್ ಅಂಡ್ ಟು get that like whether the plays or like the PhD offer or anything like that. ಖಂಡಿತ ಅದು ಒಪ್ಕೋತೀನಿ. ಐ ಮೀನ್ ಕಷ್ಟ ಟೈಮ್ ಬಂದಾಗ 1 of 2 things will happen. ನೀವು ಈದರ್ ಮುಳುಗ್ತೀರಾ ಇಲ್ಲ ಈಜ್ತೀರಾ. ಸೊ ಐ ಥಿಂಕ್ ಲಕ್ಕಿಲಿ ಆ ಟೈಮಲ್ಲಿ ಸ್ವಲ್ಪ ಈಜ್ದೆ ನಾನು. ಆ್ಯಂಡ್ ಯು ಕೀಪ್ ಯುವರ್ ಹೆಡ್ ಅಬೌವ್ ವಾಟರ್. ನಂದು ಮೋಟಿವೇಶನ್ ಏನು ಅಂದರೆ ಅಂಥ ಟ್ರೈಯಿಂಗ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ UK ಬಂದಿದ್ದಕ್ಕೆ I just wanted to make it work. ಬೇರೆಯವ್ರಿಗೋಸ್ಕರ ಇಲ್ಲದೆ ಇದ್ರು ನನಗೋಸ್ಕರ to say that I've made this decision and I am responsible for it. ಅವಾರ್ಡ್ ಬರಬೇಕು ಅಂತನೋ ಇಲ್ಲ ಸರ್ಟಿಫಿಕೇಟ್ ಬರಬೇಕು ಅಂತನೋ ನಾನು I didn't put my efforts in, but the effort was sincere, the motivation was clear, and I think
the results showed as opposed to the other way. And ಖಂಡಿತ ಐ ಮೀನ್ ನನ್ನ ಫ್ಯಾಮಿಲಿ ನನ್ನ ಸಪೋರ್ಟ್ ಮಾಡಿ ಕಳ್ಸಿದ್ದಕ್ಕೆ ಐ ಓಡ್ ಇಟ್ ಟು ದೆಮ್ 100%. ಐ ಓಡ್ ಇಟ್ ಟು ದೆಮ್. ಅವರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದ್ರೂ ಐ ಹ್ಯಾವ್ ದಟ್ ಮಾರಲ್ ಆಬ್ಲಿಗೇಷನ್. ಸೊ ದಟ್ ವಾಸ್ the motivation, if you like. Absolutely, ಅದೇ ಹೇಳ್ತಾ ಇದ್ದೆ ಹಂಗೆ, ಲೈಕ್ ಯು ಆರ್ ಸೋ ಗ್ರೌಂಡೆಡ್ ಅನ್ನು ಲೈಕ್, ಅಂಡ್ ದಟ್ ಈಸ್ ರಿಯಲಿ ನೈಸ್. ಅಂಡ್ ಆಸ್ ಯು ಸೆಡ್, ಯಾವಾಗ ನಾವು ಒಂಥರ ಪ್ರತಿಫಲದ ಆಸೆ ಇಲ್ದಲ್ಲ ಯಾವಾಗ ಒಂದು ಕೆಲಸ ಮಾಡ್ತೀವಿ ಅಂತೆಲ್ಲ, ಅವಾಗ ಅದು ಬೆಸ್ಟ್ ಪ್ರತಿಫಲ ಸಿಕ್ಕತ್ತೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ಸೋ ಟ್ರೂ ಅಂತ ಲೈಕ್ ಐ ಥಿಂಕ್ ಯು ಆರ್ ದ ಲಿವಿಂಗ್ ಎಕ್ಸಾಂಪಲ್ ಅದಕ್ಕೆ. ಸೊ ಐ ಆಮ್ ಶೋರ್ ಲೈಕ್ ಮೆನಿ ಪೀಪಲ್ ಮೈಟ್ ಹ್ಯಾವ್ ರಿಯಲೈಸ್ ದಟ್ ಒಂದ್ ಪ್ಯಾಷನ್ ಇಟ್ಕೊಂಡು, ಒಂದು ಆಂಬಿಷನ್ ಇಟ್ಕೊಂಡು ಅದ್ರ ಕಡೆಗೆ ಏನೋ ಲೈಕ್ ಪೂರ್ತಿ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತಹ, ಅದಕ್ಕೆ ದೊರಕಬೇಕಾಗಿರುವಂತಹ ಏನೋ ಲೈಕ್ ಒಂದು ರೆಸ್ಪಾನ್ಸ್, ಒಂದು ಎಫೆಕ್ಟ್ ಡೆಫಿನೆಟ್ಲಿ ಸಿಕ್ಕತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸೊ ಇಲ್ಲಿಗೆ ಬಂದ್ರಿ, ಏನೋ ಲೈಕ್ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಆಯ್ತು. ಇದಾದ್ಮೇಲಿಂದ ನೀವು ಹೇಳ್ತಾ ಇದ್ರಿ ತುಂಬಾ ಲೈಕ್ ಏನೋ ಲೈಕ್ ದಾರಿಗಳು ಓಪನ್ ಆದವು. ದೇರ್ ವಾಸ್ ಏನೋ ಲೈಕ್ ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಪನ್ ಆಫ್ಟರ್ ದಟ್ ವಿಚ್ ಯು ರಿಯಲಿ ವಾಂಟೆಡ್ ಅಂತ. ಅದು ಏನಪ್ಪಾ, ಮತ್ತೆ ನಿಮಗೆ ಯಾವ ರೀತಿಯಲ್ಲಿ ಇಲ್ಲಿ ಇನ್ನು ಲೈಕ್ ಅವಕಾಶ ಸಿಕ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಆದ್ರೆ ಇವಾಗ ಒಂದು ಪುಟ್ಟ ವಿರಾಮ ಕೇಳ್ತಾರೆ, ಅದಾದ್ಮೇಲೆ ಬಂದು ಅನುರಾಧ ಅವರ ಸ್ಟೋರಿನ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರಿಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗ್ತಾ ಇರೋ ಕಾರ್ಯಕ್ರಮ. ನಾನ್ ನಿಮ್ಮ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ನಿಮ್ಮ ಫೇವರಿಟ್ ರಶ್ಮಿ ಹಾಗೂ ಇವತ್ತಿನ ನಮ್ಮ ಇನ್ಸ್ಪೈರಿಂಗ್ ಅನುರಾಧ ಅವರೇ. ಕುವೈತ್ ನಲ್ಲಿ ನಿಮ್ಮ ಬಾಲ್ಯ ಹೇಳಿದ್ರಿ, ಅಲ್ಲಿಂದ ಎಜುಕೇಶನ್ ಬ್ಯಾಕ್ ಟು ಬೆಂಗಳೂರು ಬಂದು, ಮತ್ತೆ ನೀವು ಅಲ್ಲಿ ಡೆಂಟಿಸ್ಟ್ರಿ ಮಾಡಿದ್ದು, ಅಲ್ಲಿಂದ ಇಲ್ಲಿ ಲಂಡನ್ಗೆ ಬಂದು ಎಕ್ಸ್ಪೆರಿಮೆಂಟಲ್ ಓರಲ್ ಪ್ಯಾಥಾಲಜಿನಲ್ಲಿ ನೀವು 1 ವರ್ಷದ ಕೋರ್ಸ್ ಮಾಡಿ ಗ್ರಾಜುಯೇಷನ್ ಎಲ್ಲ ಆಯ್ತು. ಬ್ರೇಕ್ ಹೋಗೋ ಮುಂಚೆ ರಶ್ಮಿ ಹತ್ರ ಮಾತಾಡ್ತಾ ನೀವು ಹಾಗೆ ಹೇಳಿದ್ರಿ, ದೆನ್ ಲೇಟರ್ ಲೈಫ್ ಟುಕ್ ಫ್ಯೂ ಟರ್ನ್ಸ್, ಅಥವಾ ದೇರ್ ವರ್ ಮೆನಿ ಆಪರ್ಚುನಿಟೀಸ್ ದಟ್ ಕೇಮ್ ಯುವರ್ ವೇ ಅಂತ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಓರಲ್ ಪ್ಯಾಥಾಲಜಿಯಿಂದ ಈಗ ಮಾಡ್ತಾ ಇರುವಂತ ಕರಿಯರ್ಗೆ ಆ ಗ್ರಾಫ್ ಯಾವ ತರ ಮೂವ್ ಆಯ್ತು, ಅಂಡ್ ದೆನ್ ಹೌ ಡಿಡ್ ದಟ್ ಟರ್ನ್ ಹ್ಯಾಪನ್ ಅಂತ ನಮ್ಮ ಆಡಿಯನ್ಸ್ ಗೆ ಸ್ವಲ್ಪ ಶೇರ್ ಮಾಡ್ಕೋತೀರಾ ಪ್ಲೀಸ್? Sure, Girish. Masters was a huge success in a very unexpected way. ಅದು academic excellence and distinction ಬಂದಿದ್ದ ಕಾರಣ ನನಗೆ PhD ಆಫರ್ ಬಂತು, which unfortunately at that time ನಾನು ಪರ್ಸ್ಯೂ ಮಾಡಕ್ ಆಗ್ಲಿಲ್ಲ. ಇನ್ಸ್ಟೆಡ್ again ಇದು ಹೇಳಿದ್ರು ಯಾರು ನಂಬಲ್ಲ, that I actually applied for a new job without knowing I was applying for a job. So ನಾವೆಲ್ಲರೂ ಯೂನಿವರ್ಸಿಟಿ ಬಿಟ್ಟಿದ್ವಿ ಅಂಡ್ ಎಲ್ಲರೂ ನೆಕ್ಸ್ಟ್ ಇನ್ನೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನನ್ಗಿನ್ನು 1 ತಿಂಗಳದ್ದು ವೀಸಾ ಇತ್ತು, ಸ್ಟೂಡೆಂಟ್ ವೀಸಾ. ಸೊ ನಾನು ಆಕ್ಚುಲಿ ಮನೆ ಹೊರಡೋದಕ್ಕೆ ಎಲ್ಲ ಏರ್ಪಾಡು ಮಾಡ್ತಾ ಇದ್ದೆ. ಎಲ್ಲರೂ ಏನೋ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅಂತ ಆಕ್ಚುಲಿ ಅವ್ರದ್ದು ಪ್ರಿಂಟ್ ಔಟ್ ನಾನು ಯೂನಿವರ್ಸಿಟಿಯಿಂದ ತರೋವಾಗ ನಾನು ಹೇಳ್ದೆ, ನಾನು ಯಾಕೆ ಅಪ್ಲೈ ಮಾಡಬಾರ್ದು, ಇದು ಏನೋ ಇದೆಯಲ್ಲ ಅಂತ. ಸೊ ಕಡೆ ಸಡನ್ಲಿ ಔಟ್ ಆವಾಗ ನಾನು ಪಾರ್ಟ್ ಟೈಮ್ ಡೆಂಟಲ್ ನರ್ಸ್ ಆಗೋ ವರ್ಕ್ ಮಾಡ್ತಾ ಇದ್ದೆ. ದಟ್ ವಾಸ್ ಆಕ್ಚುಲಿ ಬೆಟರ್ ದ್ಯಾನ್ ದ ಮೆಕ್ಡೊನಾಲ್ಡ್ಸ್ ಜಾಬ್ ದಟ್ ಐ ಹ್ಯಾಡ್ ನಾನು ಯೂನಿವರ್ಸಿಟಿನಲ್ಲಿ ಇದ್ದಾಗ. ಸೊ ಒಂದು ಪ್ರಮೋಷನ್ ಅಂತ ಅನ್ಕೊಳ್ಳಿ. ಸೊ ವೆನ್ ಐ ವಾಸ್ ಡೂಯಿಂಗ್ ದಿಸ್ ಸ್ಟೂಡೆಂಟ್ ಡೆಂಟಲ್ ನರ್ಸಿಂಗ್ ಜಾಬ್, ಈ ಅಪ್ಲಿಕೇಶನ್ ಎಲ್ಲರೂ ಹಾಕ್ತಾ ಇದ್ರಲ್ಲ ಅಂತ ನಾನು ಹಾಕ್ದೆ. ನೋಡಿದ್ರೆ 2 ವಾರ ಆದ್ಮೇಲೆ ಇಂಟರ್ವ್ಯೂ ಕಾಲ್ ಬಂತು. ಆವಾಗ ಏನ್ ಇಂಟರ್ವ್ಯೂ ಅಪ್ಪ ಅಂತ ನೋಡಿದ್ರೆ, ದರ್ ಇಸ್ ಅ ಸ್ಪೆಷಾಲಿಟಿ ಡೆಂಟಿಸ್ಟ್ರಿನಲ್ಲಿ ಕಾಲ್ಡ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಈ ಊರಲ್ಲಿ ಅಂದ್ರೆ UK ನಲ್ಲಿ ಈ ಸ್ಪೆಷಾಲಿಟಿಗೆ ಯು ನೀಡ್ ಬೋತ್ ಡೆಂಟಿಸ್ಟ್ರಿ ಅಂಡ್ ಮೆಡಿಕಲ್ ಡಿಗ್ರೀಸ್. ಆದ್ರೆ ನಮ್ಗೆ ಒಂದು ಟೇಸ್ಟರ್ ಕೊಡೋದಕ್ಕೆ ದೇ ಎಂಪ್ಲಾಯ್ ಡೆಂಟಲ್ ಗ್ರಾಜುಯೇಟ್ಸ್ ಅಟ್ ಅ ಜೂನಿಯರ್ ಲೆವೆಲ್. ಸೊ ಇಟ್ ಟರ್ನ್ಡ್ ಔಟ್ ದಟ್ ನಾನು ಆ ಜಾಬ್ಗೆ ಅಪ್ಲೈ ಮಾಡಿದ್ದೆ ಅಂತ. ಸರಿ, ಒಂದು 10 ದಿವಸದಲ್ಲಿ ಇಂಟರ್ವ್ಯೂ ಇತ್ತು. ಬೇಗ ಐ ಕಲೆಕ್ಟೆಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದ ಜಾಬ್. ಐ ಹ್ಯಾಡ್ ನೆವರ್ ಹೆಲ್ಡ್ ದ ಜಾಬ್ ಬಿಫೋರ್ ದಟ್. ಅದೇ ನಾನು ಮೆಕ್ಡೊನಾಲ್ಡ್ಸ್ ಜಾಬ್ ಬಿಟ್ಟು ನನ್ಗೇನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಅಂಡ್ ಯಾಕೆ ಐ ಸೆಡ್ ಥ್ರೂ ಆಪರ್ಚುನಿಟೀಸ್ ಅಂದ್ರೆ, ಆಸ್ ಅನ್ ಟೋಟಲಿ ಇನ್ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್, I was one among those who actually successfully got a job. So my first job was in maxillofacial surgery at the Royal London Hospital, Whitechapel alli. And again 6 months job marde. I mean, very steep learning curve, but
ನನಗೆ ಸರ್ಜರಿನಲ್ಲಿ ಬಂದಿದ್ದು ಇಂಟ್ರೆಸ್ಟ್, ರುಚಿ ಅಂಡ್ ಅದನ್ನ ಮುಂದೆ ಪರ್ಸ್ಯೂ ಮಾಡಬೇಕು ಅಂತ ಬಂದಿದ್ದೆ ಆ ಜಾಬ್ ಇಂದ. ಸೊ ಇಟ್ ಇಗ್ನೈಟೆಡ್ ದಟ್ ಸ್ಪಾರ್ಕ್ ಆಫ್ ವಾಂಟಿಂಗ್ ಟು ಬಿ ಅ ಸರ್ಜನ್. ಆವಾಗ ಅಗೇನ್ ಸೊ ಅದನ್ನ ಒಂದು 6 ತಿಂಗಳು ಮಾಡಿದೆ ಆಸ್ ಎ ಟೇಸ್ಟರ್. ಇಟ್ ವಾಸ್ ವೆರಿ ವೆರಿ ಇಂಟೆನ್ಸ್, ಬಟ್ ಐ ವೆಂಟ್ ಬ್ಯಾಕ್ ಫಾರ್ ಮೋರ್ ಅಂತ ಹೇಳೋಣ. ಇಟ್ ವಾಸ್ ಸಮಥಿಂಗ್ ದಟ್ ರಿಯಲಿ ಸೂಟೆಡ್ ಮೈ ಪರ್ಸನಾಲಿಟಿ ಅಂಡ್ ಲೈಕ್ಸ್ ಅಟ್ ದ ಟೈಮ್. 6 ತಿಂಗಳು ಅಂತ ಶುರು ಮಾಡ್ಕೊಂಡಿದ್ದು ನೋಡ್ತಾ ನೋಡ್ತಾ 5 ವರ್ಷನೇ ಆಗೋಯ್ತು. ಅಷ್ಟೊತ್ತಿಗೆ ನಾನು ಐ ಡಿಡ್ ಆಲ್ ಮೈ ಡೆಂಟಿಸ್ಟ್ರಿ ಎಕ್ಸಾಮ್ಸ್, ರಿಜಿಸ್ಟ್ರೇಷನ್ಗೆ ಅದೆಲ್ಲ ಮುಗಿಸ್ಕೊಂಡೆ. ಅಂಡ್ again luckily I think I did reasonably well on the job front. So ನನ್ನ supervisors, ನಮ್ಮ consultants ಅವರೆಲ್ಲ there is a real encouragement to ask dentists to pursue medicine with a view to pursuing maxillofacial surgery anta. So 5 ವರ್ಷ ಅಷ್ಟೊತ್ತಿಗೆ I had met my husband to be. I was 28-29 when I met him. And ಅದೇ ಟೈಮ್ಗೆ ಯೂನಿಟಲ್ಲೂ they started proposing ನಾನು ಯಾಕೆ ಮೆಡಿಸಿನ್ ಮಾಡಬಾರ್ದು ಅಂತ. That was a no-brainer, absolutely. I mean, we weren't married yet, but that was a no-brainer. And ಸಿಕ್ಕಿದ ಆಪರ್ಚುನಿಟಿಗೆ ನಾನು ಅಪ್ಲೈ ಮಾಡಿದೆ. And in fact 1 ವರ್ಷ ಸಿಕ್ತು ಕೂಡ, but again because of logistics ನಾನು ಅದನ್ನ ರಿಜೆಕ್ಟ್ ಮಾಡಿದೆ because I wanted it in a particular university. ಅಷ್ಟೊತ್ತಿಗೆ we got married as well. And for this part 2 of my life is started when I met my husband, who then 6 ತಿಂಗಳು 8 ತಿಂಗಳು ನೋಡಿದ್ರು and he said, what are you waiting for? Just start medicine if that's what you want to do anta. And nange University of Birmingham medicine sikki. I actually started my medicine degree in 2011 at the age of 31. ಅದನ್ನು ಮುಗಿಸಿ the reason I wanted Birmingham was dentists ಅವರಿಗೆ shortened 3 ವರ್ಷದ ಕೋರ್ಸ್ ಮಾಡ್ತಾ ಇದ್ರು ಅಲ್ಲಿ. So that is what I was very particular about. So ಕೆಲವು ಸಲ ಹೇಳ್ತಾರಲ್ಲ, ಫೈನ್ ನಿಮ್ ಡ್ರೀಮ್ಸ್ ಇದ್ರೆ that is fine, but ಅದಕ್ಕೆ you have to bend over backwards ಅಂತ ಇಲ್ಲ. There may be logistical issues which you cannot overlook. So ಅಲ್ಲೇ ಪ್ರಾಕ್ಟಿಕ್ಯಾಲಿಟಿ ಬರೋದು. So in the practical scheme of things, I thought I wanted to do a 3-year course, qualify for home fees because this is a second degree and we know the burden of fees ಇಲ್ಲಿ. So ಅದೆಲ್ಲ ಅದು ಕೂಡಿ ಬಂತು ಅದೇ ಟೈಮ್ಗೆ. And I completed medicine in 2014, 10 days after the birth of our first child actually. Wow. So I graduated in July and Pranav, my firstborn, came 10 days after I graduated in medicine. So 2014 is a very special year for us. ಅನ್ಕೊಂಡಿದ್ ಕನ್ಸು ಅನ್ಕೊಳ್ದೆ ಇದ್ದಿದ್ ಕನ್ಸು ಎಲ್ಲಾನೇ ಕೂಡಿ ಬಂತು ಆ ವರ್ಷದಲ್ಲಿ. ಅನುರಾಧ, ಬಹಳ ಇನ್ಸ್ಪೈರಿಂಗ್ ಆಗಿದೆ ಇದು ಕೇಳೋದಕ್ಕೆ. ಅಂಡ್ 2 ಮಾತು ನನಗೆ ಇಲ್ಲಿ ಮತ್ತೆ ನಿಮ್ಮ ಹತ್ರ ಕೇಳ್ಬೇಕು ಅನ್ಸೋದು. ಈಗ ನೀವು ಹೇಳಿದ್ರಿ ಕನ್ಸೆತ್ತು, ವೆರಿ ನೈಸ್ ದಟ್ ಲೈಕ್ ನಿಮ್ಮ ಹಸ್ಬೆಂಡ್ ನಿಮ್ಮ ಮದ್ವೆ ಆದ ಕೂಡಲೇ ಏನಕ್ಕೆ ವೇಟ್ ಮಾಡ್ತಾ ಇದೀಯಾ, ಕಿಕ್ ಸ್ಟಾರ್ಟ್ ಅಂತ ನಿಮಗೆ ಆ ಒಂದು ಪುಷ್ ಕೊಟ್ಟಿದ್ದು ಡೆಫಿನೆಟ್ಲಿ ಹೆಲ್ಪ್ ಆಯ್ತು ಅಂತ. ಆದ್ರೆ ಎಷ್ಟೋ ಸರ್ತಿ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಸುತ್ತಮುತ್ತ ಇರೋರಿಂದ ನೋಡಿ ಇದಾಗಿರೋದು, ಒನ್ ಲೆವೆಲ್ ಆಫ್ ಫ್ರಸ್ಟ್ರೇಷನ್ ಬರುತ್ತೆ. ಎಸ್ಪೆಷಲಿ ಇಫ್ ಅಟ್ ಆಲ್ ಯು ಹ್ಯಾವ್ ಡನ್ ಯುವರ್ ಸೋ ಮಚ್ ಆಫ್ ಸ್ಟಡೀಸ್ ಯು ಹ್ಯಾವ್ ಡನ್, ನಿಮ್ಮ ಎಜುಕೇಶನ್ ಅಷ್ಟೆಲ್ಲ ಕ್ವಾಲಿಫಿಕೇಶನ್ ಎಲ್ಲ ಆಗಿದೆ, ಅಂಡ್ ದೆನ್ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ಈಗ ನೀವು ಮೆಡಿಸಿನ್ ಮತ್ತೆ ಆಸ್ ಅ ನೋವೈಸ್, ಆಸ್ ಅ ನ್ಯೂ ಅಂಡರ್ ಗ್ರಾಜುಯೇಟ್ಸ್ ಬಂದಿರ್ತಾರೆ, ಅವ್ರ ಜೊತೆಗೆ ಮಾಡ್ಬೇಕು ಅಂತ ಆದಾಗ, would it be more frustrating, athwa the goal that you have in your mind is bigger than all these frustrations, so that keeps you moving? It's a fantastic question, Girish. And ನೀವು ನೋಡಿದ ಥರ ನಾನು ನೋಡಿದ್ದೀನಿ ನಮ್ಮ ಸುತ್ತಮುತ್ತಲು. And the cohort of people that I went to ನಮ್ಮ ಮೆಡಿಕಲ್ ಸ್ಕೂಲ್ ಹೋಗೋವಾಗ, ಡೆಂಟಿಸ್ಟ್ ಹೂ ವೆಂಟ್ ಎಸ್ ಮೆಡಿಸಿನ್ಸ್, ನಾವು 4 ಜನ ಇದ್ವಿ, 4-5 ಜನ ಇದ್ವಿ. ಡ್ರೀಮ್ಸನ್ನ ಅಚೀವ್ ಮಾಡೋದು ಒಂದು, ಅದು ರೂಟ್ ನಾವು ಏನು ತಗೋತೀವೋ ಅದು 2ನೇದು. ಆದರೆ ಆ ರೂಟಲ್ಲಿ ಏನೇನು, ಸಮ್ ಪೀಪಲ್ ಕಾಲ್ ಇಟ್ ಹರ್ಡಲ್ಸ್, ಸಮ್ ಪೀಪಲ್ ಕಾಲ್ ಇಟ್
ಪ್ರೈವೇಟ್ ನೆಸೆಸಿಟೀಸ್, ಯುನೋ, ಅದು ಏನ್ ಬರುತ್ತೋ ಅದರದ್ದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಇವಾಗ 2ನೇ ಸಲ ಡಿಗ್ರಿ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಮನಸ್ಸಲ್ಲೇ ಇರೋದು ದಟ್ ದಿಸ್ ಇಸ್ ಮೈ ಸೆಕೆಂಡ್ ಡಿಗ್ರಿ, ಬಟ್ ಟು ಗೋ ಟು ದಟ್ ಯೂನಿವರ್ಸಿಟಿ ಐ ಆಮ್ ಜಸ್ಟ್ ಲೈಕ್ ಎನಿ ಅದರ್ ಅಂಡರ್ ಗ್ರಾಜುಯೇಟ್ ಮೆಡಿಕ್ ಅನ್ನೋದು ನಾವು ಮರಿಬಾರ್ದು. ಅದು ಯಾವ್ದ್ರಲ್ಲೇ ನಾವು ತಗೊಂಡ್ರು ಸರಿ, ನಮ್ಗೆ ಇಷ್ಟು ವಯಸ್ಸಾಗಿರ್ಬೋದು, ಬಟ್ ಇದನ್ನ ನಾವು ಮಾಡ್ತಾ ಇರೋದು ಮೊದಲನೇ ಸಲ. ಸೊ ಅದನ್ನ ಆ ರಿಯಲಿಸ್ಟಿಕ್ ವ್ಯೂ ಇಟ್ಕೊಂಡು, ನಾನು ಹೋಗೋವಾಗ್ಲೇ ನನಗೆಲ್ಲ ಗೊತ್ತು, ಎಲ್ಲ ಬರುತ್ತೆ, ಇದು ನನ್ನ ಕೆಳಗೆ, ಇದನ್ನ ಮಾಡೋದಿಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು, ನಾನೇ ಬೇಕಾಗಿಲ್ಲ ಅಂಥದ್ದೆಲ್ಲ ಇಟ್ಕೊಳ್ದೆ ನಾವಿಲ್ಲಿ ಯಾಕಿದ್ದೀವಿ, ಇಲ್ಲಿ ಏನಕ್ಕೆ ಬಂದ್ವಿ ಅಂಡ್ ಎಲ್ಲಿಗೆ ಮುಟ್ಬೇಕು, ಅಲ್ಲಿಗೆ ಹೋಗೋದಿಕ್ಕೆ ಇದನ್ನೆಲ್ಲ ಪಾಸ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡ್ರೆ ಐ ಥಿಂಕ್ ದ ಜರ್ನಿ ಬಿಕಮ್ಸ್ ಈಸಿಯರ್. ಎರಡನೇದು, yes, the frustration ಗಿಂತ ಪ್ರೆಷರ್ ಕಮ್ಸ್ ಬಿಕಾಸ್ ಆಫ್ ಆಡೆಡ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನಾನು ಹೇಳೋದು, ಡ್ರೀಮ್ಸ್ ಇರ್ಬೋದು, ಬಟ್ ಅದನ್ನ ಕಷ್ಟಪಟ್ಟು ಸಾಧಿಸ್ಬೇಕು. ಅಂಡ್ ಇನ್ ಅವರ್ ಕೇಸ್, ಲೈಕ್ ಈವನ್ ಇಫ್ ಇಟ್ ಇಸ್ ಅ ಫೈನಾನ್ಷಿಯಲ್ ಪ್ರೆಷರ್, ಐ ವಾಸ್ ವೆರಿ ಕ್ಲಿಯರ್. ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ಫೀಸ್ಗೂ ಇಂಟರ್ನ್ಯಾಷನಲ್ ಫೀಸ್ಗೂ 10 times ಡಿಫ್ರೆನ್ಸ್ ಇದೆ, 30,000 ವರ್ಸಸ್ 3,000. ಸೊ ಮೊದಲನೇ ಸಲ ನನ್ಗೆ ಸಿಕ್ಕಿನು ನಾನು ರಿಜೆಕ್ಟ್ ಮಾಡಿದ ಬೇಸಿಸ್ ವಾಸ್, ನಾನು 2ನೇ ಡಿಗ್ರಿಗೆ 30,000 ಪೌಂಡ್ ಕೊಡಲ್ಲ, 3 ವರ್ಷ ಕೊಡಬೇಕು, ಅದ್ರ ಆದ್ಮೇಲೆ ಏನು ಅಂತ ಯೋಚನೆ ಮಾಡಬೇಕು ನಾವು. ಸೊ ಅಯ್ಯೋ, ಇದು ನನ್ನ ಕನಸಾಗಿತ್ತು, ಅದಕ್ಕೆ ನಾನು ಕಷ್ಟಪಟ್ಟು ನನ್ನ ಸುತ್ತಲೂ ಇರೋರ್ನು ಕಷ್ಟಪಡಿಸ್ಕೊಂಡು ನಾನು ಮಾಡ್ತೀನಿ ಅಂದ್ರೆ ಅದು ಬಿಟರ್ ಸ್ವೀಟ್ ಆಗುತ್ತೆ. ದೆನ್ ದ ಫೋಕಸ್ ಬಿಕಮ್ಸ್ ಆನ್ ಹೌ ಯು ಗೆಟ್ ಬ್ಯಾಕ್ ದಟ್ ಮನಿ ರಾದರ್ ದೆನ್ ವೈ ಯು ವಾಂಟೆಡ್ ಟು ಡೂ ಮೆಡಿಸಿನ್ ಇನ್ ದ ಫಸ್ಟ್ ಪ್ಲೇಸ್. So I was very clear about that, and in fact it worked out really well because we could sort of invest in our first house, and other nodadre jaasti khushi agutte rather than saying you invested it in an undergraduate degree. Adar jotege you should have hope for, ashte beku andre you put in your efforts and you get that thing that you want without having to twist an arm and a leg. So ಅದರಿಂದ ಇಷ್ಟೊಂದು ವರ್ಷದಲ್ಲಿ ನನಗೆ ಫ್ರಸ್ಟ್ರೇಷನ್ ಆಗೇ ಇಲ್ಲ ಅಂತ ಇಲ್ಲ, ಬಟ್ at the end of the day you tend to get back your perspective, and it's very important to know why you're doing what you're doing. Day to day basis alli frustration barodu, you see a good result and you get over it. That's my experience. ಈ ಒಂದು ಪಾಸಿಟಿವ್ ನೋಟ್ ನಲ್ಲಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣಂತೆ. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಮ್ಮ ಈ ಕಾನ್ವರ್ಸೇಷನ್ ಹೀಗೆ ನಡೀತಾ ಇರತ್ತೆ. ಈ ಬ್ರೇಕ್ ನ ನಂತರ ಮತ್ತೆ ಬರ್ತಾ ಇದೀವಿ, ನಾನು ರಶ್ಮಿ ನಿಮ್ ಜೊತೆಗೆ, ಅನುರಾಧ ಅವ್ರನ್ನ ಮಾತಾಡ್ಸೋದಕ್ಕೆ. ಅಲ್ಲಿವರೆಗೂ ಕೇಳ್ತಾ ಇರಿ ಹಾಡನ್ನ. ಕಾರ್ಯಕ್ರಮ ಹೀಗೆ ಮುಂದುವರಿತಾ ಇರತ್ತೆ ನಮ್ ರೇಡಿಯೋದಲ್ಲಿ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ವೆಲ್ಕಮ್ ಬ್ಯಾಕ್ ಕೇಳುಗರೆ, ಇದು ವಾಟ್ಸ್ಆಪ್ UK ಆನ್ ನನ್ನದ ನಮ್ ರೇಡಿಯೋ. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ RJ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅಚ್ಚುಮೆಚ್ಚಿನ ಅತಿಥಿ ಅನುರಾಧ. ಹೇಳಿದ್ರೆ ತಪ್ಪಾಗಲ್ಲ, ಎಷ್ಟು ಚೆನ್ನಾಗಿ ಅವರ ಜರ್ನಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅವರ ಇಲ್ಲಿ ಬಂದಾಗಿನಿಂದ ಅವರ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರಬಹುದು, ಡೆಂಟಲ್ ಫೀಲ್ಡ್ ಅಲ್ಲಿ ಇರಬಹುದು, ಏನೇನ್ ತರದ ಒಂದು ಅಥವಾ ಲೈಫ್ ಅಲ್ಲಿ ಇರಬಹುದು, ಯಾವ ರೀತಿಯ ಒಂದು ಚಾಲೆಂಜಸ್ ಬಂತು, ಅದನ್ನ ಅವ್ರು ಯಾವ ರೀತಿ ಎದುರಿಸಿದ್ರು, ಮತ್ತೆ ಆಪ್ಷನ್ಸ್ ಸಿಕ್ಕಿದಾಗ ಯಾವ್ದನ್ನ ನಾವು ಬೆಟರ್ ಅಂತ ಕನ್ಸಿಡರ್ ಮಾಡಿ ಯಾವ ರೀತಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ಹೇಳ್ತಾ ಇದಾರೆ. ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಅನುರಾಧ ಅವರೇ. ಬಟ್ ನಮ್ಮ ಕೇಳುಗರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಬ್ರೇಕಿಂಗ್ ದ ನಾರ್ಮ್ಸ್ ಅಲ್ಲಿ ಜಸ್ಟ್ ಮೆಡಿಕಲ್ ಮಾಡಿದಷ್ಟೇ ಅಲ್ಲ, ನೀವು ಡಾನ್ಸ್ ಕೂಡ ಕಲ್ತಿದ್ದೀರಾ ಅಂತ. ಸೊ ಈ ಬ್ರೇಕಿಂಗ್ ದ ನಾರ್ಮ್ಸ್ ನಿಮ್ಮ ರೂಲ್ ಅಂತ ಇಟ್ಕೊಳ್ಳೋಣ, ಇಲ್ಲ ನಿಮ್ಮ ಟ್ರೆಂಡ್ ಅಂತ ಇಟ್ಕೊಳ್ಳೋಣ. ಸೊ ಡಾನ್ಸ್ ಯಾವ ಏಜ್ ಕಲಿಯಕ್ ಶುರು ಮಾಡಿದ್ರಿ? ಸೊ ನಾನು ಕಲಿಯೋದು ಅಂತ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಆಫ್ ಭರತನಾಟ್ಯಂ ಕಲಿಯಕ್ ಶುರು ಮಾಡಿದ್ದು 30 ವರ್ಷಕ್ಕೆ. ಸೊ ಐ ಸ್ಟಾರ್ಟೆಡ್ ಇನ್ 2010. ಜಸ್ಟ್ ಮದ್ವೆ ಆಗಿ ನಮ್ ಮೊದಲನೇ ಆನಿವರ್ಸರಿಗಿಂತ 1-2 ವಾರಕ್ಕೆ ಮುಂಚೆ ಅಂತ ಇಟ್ಕೊಳ್ಳಿ. ಸೊ ಪೋಸ್ಟ್ ಮ್ಯಾರೇಜ್, ಅದಕ್ಕೆ ನಾನು ಹೇಳಿದ್ದು ಮ್ಯಾರೇಜ್ ವಾಸ್ rebirth in a different kind of sense. ಆವಾಗ ಶುರು ಮಾಡಿದ್ದು ನನ್ನ ಮೊದಲನೇ ಗುರು ಶ್ರೀಮತಿ ಚಿತ್ರಲೇಖಾ ಬೋಲಾರ್ ಅಂತ ಬರ್ಮಿಂಗ್ಹ್ಯಾಮ್ ಅಲ್ಲಿ. ಅವರು ಶಿ ಇಸ್ ದಿ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಫ್ ಚಿತ್ರಲೇಖಾ ಡಾನ್ಸ್ ಅಕಾಡೆಮಿ. ಸೊ ಅಲ್ಲಿ ಶುರು ಮಾಡ್ಕೊಂಡು
ISTD ಅಂತ ಇಂಪೀರಿಯಲ್ ಸೊಸೈಟಿ ಆಫ್ ಟೀಚರ್ಸ್ ಆಫ್ ಡಾನ್ಸ್, ಅವರು UK ವೈಡ್ ಡಾನ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಅಟ್ ಅ ಬೇಸಿಕ್ ಲೆವೆಲ್ 6 ಗ್ರೇಡ್ಸ್ ಇದೆ ಭರತನಾಟ್ಯಂ ಸ್ಪೆಷಾಲಿಟಿನಲ್ಲಿ. ಸೊ ಐ ಕಂಪ್ಲೀಟೆಡ್ ದೋಸ್, ದೋ ವಿತ್ ಅ ಬ್ರೇಕ್. ಮಧ್ಯದಲ್ಲಿ ನನ್ನ ಮಗ ಹುಟ್ಟಿದಾಗ ಐ ಟುಕ್ ಅ ಬ್ರೇಕ್ and went back and completed with her. And the icing on the cake was 2017 ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿ ದಿನ ಬೆಂಗಳೂರು ಜಯನಗರನಲ್ಲಿ ನಂದು ರಂಗ ಪ್ರವೇಶ ಆಯಿತು. with my whole family attending in full strength, full show of support. And ಆ ರಂಗ ಪ್ರವೇಶನೇ was titled Samarpane, which was an offering to my entire family, both the family I was born into and the family I was married into, because of their extraordinary show of support in helping me realize my dreams. ಅದು ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಎಲ್ಲರಿಗೆ. ಯಾಕೆ ಅಂತಂದ್ರೆ ಜನರಲಿ ಈ ಹಾಡ್ನ ಕಲಿಯೋದಿರ್ಬಹುದು, ಮ್ಯೂಸಿಕ್ ಕಲಿಯೋದಿರ್ಬಹುದು, ಡಾನ್ಸ್ ಕಲಿಯೋದಿರ್ಬಹುದು, ಎಲ್ಲರೂ ಅದನ್ನ ತುಂಬಾ ಚಿಕ್ಕ ವಯಸ್ಸಿಂದಾನೇ ಶುರು ಮಾಡ್ಬೇಕು. ಚಿಕ್ಕ ಮಕ್ಳಿಗೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಚೆನ್ನಾಗಿ ಕಲ್ತ್ಕೊಳ್ತಾರೆ. ನಮ್ಗೆ ಸ್ವಲ್ಪ ದೊಡ್ಡವರಾಗೋದ್ರೆ ಅಯ್ಯೋ ಕಲಿಯಕ್ ಆಗುತ್ತೋ ಇಲ್ವೋ, ಡಿಸ್ಟ್ರಾಕ್ಷನ್ಸ್, ಫ್ಯಾಮಿಲಿ, ಅದು ಇದು ಅಂತ ಅನ್ಕೊಳ್ತಾ ಇರ್ತಾರೆ. ಲೈಕ್ ಮಾಡೋದಕ್ಕೆ ಎಷ್ಟೇ ಆಸೆ ಇದ್ರು ಒಂದೊಂದ್ಸತಿ ಒಂಥರ ಲೈಕ್ ಆ ಕಾಲ್ ಮುಂದಿಡೋದಕ್ಕೆ ಧೈರ್ಯ ಬರೋದಿಲ್ಲ. ಅಂಡ್ ಐ ಫೀಲ್ ಲೈಕ್ ನಿಮ್ಮ ಈ ಸ್ಟೋರಿ ಕೇಳಿ, ಲೈಕ್ ವೆದರ್ ಇಟ್ ಈಸ್ ಮೆಡಿಸಿನ್ ಮಾಡ್ಬೇಕು ಅಂತಾಯ್ತು, ಆದ್ರೆ ನಾನು ಡೆಂಟಿಸ್ಟ್ರಿ ಮಾಡಿದೆ, ಅದಾದ್ಮೇಲೆ ಯು ಸ್ಟಿಲ್ ಗಾಟ್ ಅ ಚಾನ್ಸ್ ಟು ಡೂ ಮೆಡಿಸಿನ್ ಅಂಡ್ ಯು ಟುಕ್ ದಟ್ ಚಾನ್ಸ್. ಅಷ್ಟೇ ಅಲ್ದಲೆ ಲೈಕ್ ಡಾನ್ಸ್ ಕೂಡ ಅಷ್ಟೇ. ಮೇ ಬಿ ನಿಮಗ್ ಚಿಕ್ಕವರಿಂದ ಇಷ್ಟ ಆಯ್ತಾ ಡಾನ್ಸ್ ಮಾಡೋದಕ್ಕೆ ಅಂತ ಐ ಡೋಂಟ್ ನೋ, ಬಟ್ ನೀವು ಡಿಸೈಡ್ ಮಾಡಿದಾಗ ಯು ಸ್ಟಾರ್ಟೆಡ್ ಅಲ್ಲ, ದಟ್ ಈಸ್ ಅಮೇಜಿಂಗ್. ಅಬ್ಸಲ್ಯೂಟ್ಲಿ. ಐ ಮೀನ್ ಎಸ್, ನಮ್ಮ ಅಮ್ಮನ್ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರಿಗೆ ಅಕ್ಕ ಇರೋ ಟೈಮಿಂದ ನಾನು ಅಲ್ಲಾಡ್ತಾನೆ ಇರ್ತೀನಿ ಅಂತ. ಅಂಡ್ ಆಕ್ಚುಲಿ ಟು ಬಿ ಫೇರ್ ಟು ಮೈ ಪೇರೆಂಟ್ಸ್, ಪಾಪ ನಾವು ಇಂಡಿಯಾಗ್ ಬಂದಾಗ ಮನೆ ಎದುರುಗಡೆ ಸಂಗೀತ ಟೀಚರ್ ಇದ್ರು ಅಂತ ಅವ್ರು ಕಳ್ಸಿದ್ರು ನನ್ನ ಕಲಿಯಕ್ಕೆ. ಅಂಡ್ ಮ್ಯೂಸಿಕ್, ಈಗ ಐ ಅಪ್ರಿಶಿಯೇಟ್ ಮ್ಯೂಸಿಕ್ ಅ ಲಾಟ್ ಮೋರ್ ಥ್ರೂ ಡಾನ್ಸ್. ಅವಾಗ ಅದೇ ಎಕ್ಸಾಕ್ಟ್ಲಿ ಡೆಂಟಿಸ್ಟ್ರಿ ಮಾಡೋವಾಗ ಮೆಡಿಸಿನ್ ಮಾಡ್ಬೇಕು ಅಂತ ಅನ್ಸಿದ್ದು, ಹಾಡು ಕಲಿಯೋವಾಗ ಡಾನ್ಸ್ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಡಿಡ್ಂಟ್ ಗೆಟ್ ಅನ್ ಆಪರ್ಚುನಿಟಿ, ಬಟ್ ಕಾಲೇಜ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಎವ್ರಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಐ ಹ್ಯಾವ್ ಬಿನ್ ಐ won a few prizes at school and college level, but ಏನು ಫಾರ್ಮಲ್ ಟ್ರೈನಿಂಗ್ ಅಂತ ಇಲ್ಲ. ಅಗೇನ್ ನಾನು ಡಾನ್ಸ್ ತಗೊಂಡಿದ್ದು at that time, like I said, we were newly married. I was very securely settled in my job as well. So ಒಂದು stimulus or challenge or ಆ ಥರ ಏನು ಇರಲಿಲ್ಲ. I didn't go into dance wanting a challenge. I just thought this is something that has been in my head for a long time. ಕೇಳ್ ನೋಡೋಣ ಏನಂತೆ. ಅಂಡ್ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರಶ್ಮಿ. ಯಾವಾಗ ನಾವು ಹೆಸಿಟೇಟ್ ಮಾಡ್ತೀವಿ ಅಂದ್ರೆ ಅಯ್ಯೋ ಕೇಳಿದ್ರೆ ಏನಾಗತ್ತೆ, ಅವ್ರು ಇಲ್ಲ ಅಂತ ಅಂದ್ಬಿಟ್ರೆ ಏನಾಗತ್ತೆ. ದ ಮೂಮೆಂಟ್ ಮೆಂಟಲ್ ಸೆಟಪ್ ಇಸ್ ದಟ್ ಇಲ್ಲ ಅಂದ್ರೆ ಏನಾಗತ್ತೆ, ಇಲ್ಲ ಅಷ್ಟೇ ತಾನೆ ಅಂತ ಅಂದಿದ ತಕ್ಷಣ ಸ್ವಲ್ಪ ದಟ್ ಹೆಸಿಟೇಷನ್ ಹೋಗುತ್ತೆ ಅಂತ. I've never been deterred by a no. I actually would be quite annoyed if I didn't ask the question. No ಅಂದ್ಬಿಟ್ರೆ ಏನಾಗತ್ತೆ ಅಂತ. So that was one thing. And ನಿಜವಾಗ್ಲೂ ಚಿತ್ರಕ್ಕ, as I call her, ಅವ್ರನ್ನ ಕರೆಯೋವಾಗ I didn't expect her to say to be as enthusiastic as she was, really. ಅವರು ಹ್ಞೂ ಅಂದ್ಬಿಟ್ರು ಫೋನಲ್ಲಿ. And then I said, sorry, ನಾನು ಒಂದ್ ಹೇಳ್ಬೇಕು, ನನ್ಗೆ 30 ವರ್ಷ ಇವಾಗ ಅಂತ. ಅದು ಆ ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿದ್ದು, ಐ ವಿಲ್ ನೆವರ್ ಫರ್ಗೆಟ್ ಇಟ್. ಹರ್ ರೆಸ್ಪಾನ್ಸ್ ವಾಸ್ ಸೋ ಅವ್ರು ಸೋ ಅಂದಿದ ತಕ್ಷಣ ಐ ವಾಸ್ ಥಿಂಕಿಂಗ್ ಟು ಮೈಸೆಲ್ಫ್, ನಾನು ಏನಕ್ಕೆ ಹೇಳ್ದೆ ನನ್ಗೆ 30 ವರ್ಷ, ಐ ಮೀನ್ ವಾಟ್ ಡಿಫರೆನ್ಸ್ ಡಿಡ್ ಇಟ್ ಮೇಕ್ ಅಂತ. ಅಂಡ್ ದಟ್ ಈಸ್ ಸೋ ಇಂಪಾರ್ಟೆಂಟ್ ಫ್ರಮ್ ಅ ಟೀಚರ್, I was not just another student. She was like, you want to learn dance, that's all you need anta. And we took it in very small steps. But what I do remember, grade 1 ಇಂದ ಆ ಚಿಂಟು ಮಕ್ಕಳ ಜೊತೆಗೆ, so I was the oldest in the class. ಆ ಕ್ಲಾಸ್ ಆವರೇಜ್ ಏಜ್ 9 or 10 ಇರ್ತಿತ್ತು. ನಾನು ಎಂಟರ್ ಆಗಿದ ತಕ್ಷಣ ಅದು 20ಗೆ ಶೂಟ್ ಆಗ್ತಿತ್ತು. So you can imagine, I've trained with these kids for 4 years and it was such a beautiful learning process. Yakandre avag tane gottagate how free spirited kids are and how hung up we are as adults. And in a way I almost got to experience that free spiritedness despite my adulthood.
ಯಾ, ಖಂಡಿತ. ಯಾಕೆಂದ್ರೆ ನಾನು ಗಿರೀಶ್ ವಿ ಆರ್ ಅ ಪಾರ್ಟ್ ಆಫ್ ಕನ್ನಡ ಕಲಿ ಲೈಕ್ ಅಭಿಯಾನ ನಡೀತಾ ಇದೆಯಲ್ಲ ಅದರದ್ದು. ಸೊ ವಿ ಆರ್ ಟೀಚರ್ಸ್. ಅಲ್ಲಿ ಮಕ್ಕಳು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಅವರಿಗೆ ಹೇಳ್ಕೊಡುವಾಗ ಅವ್ರ ಜೊತೆ ಕ್ಲಾಸ್ ಅಲ್ಲಿ ಲೈಕ್ ಅವರಲ್ಲಿ ಒಬ್ಬರಾಗಿ ಲೈಕ್ ಮಾತಾಡೋದಿರ್ಬಹುದು, ಹರಟೆ ಹೊಡಿಯೋದಿರ್ಬಹುದು, ತಮಾಷೆ ಮಾಡೋದಿರ್ಬಹುದು, ಆ ಒಂದು ಖುಷಿನೇ ಬೇರೆ. ಅಂತದ್ರಲ್ಲಿ ಅವ್ರ ಜೊತೆನೆ ಕೂತ್ಕೊಂಡು ಕಲಿಯುವಂತಹ ಒಂದು ಸಂದರ್ಭ ಸಿಕ್ಕಿದಾಗ ಇನ್ನೂ ತುಂಬಾ ಎಂಜಾಯ್ ಮಾಡಿರ್ತೀರಾ. ಅಂಡ್ ನಿಮ್ಮ ಚೈಲ್ಡ್ಹುಡ್ ಜ್ಞಾಪಕ ಬಂದಿರ್ಬೋದು ನಿಮಗೆ, ಲೈಕ್ ಹೌ ನಾಟ್ ಜಡ್ಜ್ಮೆಂಟಲ್ ವಿ ವರ್ ಅಂಡ್ ಹೌ ವಿ ಎಂಜಾಯ್ಡ್ ವಿತ್ ಪ್ಯೂರ್ ಹಾರ್ಟ್ ಅಲ್ಲ. ನಮ್ಮ ಫ್ರೆಂಡ್ಸ್ ನ, ನಮ್ಮ ಸುತ್ತ ಇದ್ದವ್ರನ್ನ ಯಾವ ರೀತಿ ನಾವು ನೋಡ್ತಾ ಇದ್ವಿ, ಯಾವ ರೀತಿ ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ ಅಂತ, ಅದು ಇನ್ನೊಂದು ನಿಮ್ಗೆ ಚಾನ್ಸ್ ಸಿಕ್ತು ಹಾಗಾದ್ರೆ ಲೈಕ್ ಎಲ್ಲ ಎಂಜಾಯ್ ಮಾಡೋದಕ್ಕೆ. ಸೊ ದಟ್ಸ್ ಅಮೇಸಿಂಗ್. ಅಂಡ್ ಆಸ್ ಐ ಸೆಡ್, ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಎಷ್ಟೋ ಜನಕ್ಕೆ. ಯಾಕೆಂದ್ರೆ ಈ ಏಜ್ ಆದ್ಮೇಲೆ ನಾವು ಶುರು ಮಾಡಕ್ಕಾಗಲ್ಲ, ಈ ಏಜ್ ಆದ್ಮೇಲೆ ನಾವು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿರೋರ್ಗೆ ಎಲ್ಲರಿಗೂ ಎಲ್ಲಾರು ಆಸೆ ಇದ್ರೆ ಪ್ಲೀಸ್ ಟ್ರೈ. ಯಾಕಂದ್ರೆ ನಾನು ಐ ಆಮ್ ಅ ವೆರಿ ಸ್ಟ್ರಾಂಗ್ ಬಿಲೀವರ್ ಆಫ್ ಏನು ಕೇಳ್ದಲೆ ಅಂತೂ ಗಿವ್ ಅಪ್ ಮಾಡಬಾರ್ದು ಅಂತ. ಸೊ ಒಂದ್ ಸರ್ತಿ ಯು ಹ್ಯಾವ್ ಟು ಟ್ರೈ ಅಂಡ್ ದೆನ್ ವಿ ವಿಲ್ ಸಿ ಲೈಕ್ ವಾಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಸ್. ಅದಾದ್ಮೇಲಿಂದ ನೋಡ್ಕೋಬಹುದು. ಬಟ್ ತುಂಬಾ ಒಳ್ಳೆ ಲೈಕ್ ಒಂದು ಮೆಸೇಜ್ ಕೊಟ್ಟಿದ್ದೀರಾ ನಮ್ಮ ಕೇಳುಗರಿಗೆ. ಇವಾಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ಅನುರಾಧ. ಅದಾದ್ಮೇಲೆ ಬಂದು ಮತ್ತೆ ನಿಮ್ಮ ಮಾತನ್ನ ಕಂಟಿನ್ಯೂ ಮಾಡೋಣ. ಕೇಳುಗರೆ, ನಿಮ್ಗೆ ಹೇಳ್ತಾ ಇದೀನಿ, ಎಲ್ಲೂ ಹೋಗ್ಬೇಡಿ. ಹಾಡು ಕೇಳ್ಕೊಂಡು ಕಥೆ ಕೇಳೋದಕ್ಕೆ ಮತ್ತೆ ನಮ್ ಜೊತೆಗೆ ಬನ್ನಿ. ಯಾಕೆಂದ್ರೆ ಕನ್ನಡ ಕೇಳೋ ಅಂಡ್ ವಾಟ್ಸ್ಆಪ್ UK ಅಲ್ಲಿ ನಿಮ್ಮ ಕಥೆಗಳನ್ನ ಕೇಳೋ ಮಜಾನೇ ಬೇರೆ. ಅಲೆಕ್ಸಾ, ಪ್ಲೇ ನಮ್ ರೇಡಿಯೋ. ವೆಲ್ಕಮ್ ಟು ನಮ್ ರೇಡಿಯೋ. ನಮ್ ರೇಡಿಯೋನ ಕೇಳೋದು ಈಗ ಇನ್ನೂ ಸುಲಭ. ಲಿಸನ್ ಟು ನಮ್ ರೇಡಿಯೋ ಆನ್ Amazon Alexa by just a voice command. Powered by Vision Minds. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK. ನಾನು ನಿಮ್ಮ ಆರ್ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ ಜೊತೆಗಿದ್ದಾರೆ ನಿಮ್ಮ ಅಚ್ಚುಮೆಚ್ಚಿನ ಆರ್ಜೆ ಗಿರೀಶ್ ಹಾಗೂ ನಮ್ಮ ಇವತ್ತಿನ ಅತಿಥಿ ಅನುರಾಧ ಜೊತೆ ಮಾತಾಡ್ತಾ ಹೇಳ್ತಾ ಇದ್ದೆ, ಔಟ್ ಆಫ್ ದ ನಾರ್ಮ್ ಮಾಡೋದು ಅವ್ರಿಗೊಂದು ಅಭ್ಯಾಸ ಆಗೋಯ್ತು, ಒಂದು ಟ್ರೆಂಡ್ ತರ ಶುರು ಮಾಡಿದ್ರು ಅಂತ ಅಲ್ವಾ ಅನುರಾಧ? ಸೊ ಇವಾಗ ಡಾನ್ಸ್ ಎಕ್ಸಾಮ್ಸ್ ಕೂಡ ಆಗಿ ಸುಮಾರು ದಿನ ಆಯ್ತು ಅಂತ ಹೇಳಿದ್ರು, ಸುಮಾರು ವರ್ಷನೇ ಆಯ್ತು ಅಂತ. ಅದಾದ್ಮೇಲೆ ಲೈಕ್ ವಾಟ್ ಡಿಡ್ ಯು ಡೂ? ಲೈಕ್ ಡಿಡ್ ಯು ಕಂಟಿನ್ಯೂ ದ ಡಾನ್ಸ್ ಅಥವಾ ಬೇರೆ ಏನಾದ್ರು ಕಲಿಯಕ್ ಶುರು ಮಾಡಿದ್ರಾ? ಕ್ಲಾಸಸ್ ಏನಾದ್ರು ಶುರು ಮಾಡಿದ್ರಾ? ಏನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನಮ್ಮ ಕೇಳಿಗರಿಗೆ ಹೇಳಿ. ನಿಮ್ಮ ರಂಗ ಪ್ರವೇಶ ಆಗೋದು ಒಂದು ಲೈಕ್ ಮೈಲ್ ಸ್ಟೋನ್ ಅನ್ಕೊಳ್ಳೋಣ. ಮೈಲ್ ಸ್ಟೋನ್ ಆದ್ಮೇಲಿಂದ ಅದ್ರ ಬಗ್ಗೆ ಯಾವ ರೀತಿ ಪ್ರೋಗ್ರೆಷನ್ ನಡೀತು ಅನ್ನೋದನ್ನ ನಮ್ಮ ಕೇಳಿಗರಿಗೆ ಪ್ಲೀಸ್. I personally think ಅದು golden years ಶುರು ಆಯ್ತು, at least in my dance journey ಅಂತ. And in the course of this conversation ಗೊತ್ತು, the pattern is being built ಅಲ್ವಾ. ಒಂದ್ ತಗೊಳ್ಳೋದು unexpected ಆಗಿ it leads to it opens many doors ಅನ್ನೋದು. So like I said, ರಂಗಪ್ರವೇಶ ಆಗಿದ್ ರಾತ್ರಿ I knew I wouldn't this was not the end for my dancing ಅಂತ. And ಅದಿರತ್ತಲ್ಲ ಜೋಶ್ ಅಂತಾರೆ, ಅದು ಒಂದು ಪ್ರೋಗ್ರಾಮ್ ಮುಗಿಸಿದ್ದು ಏನಾದ್ರೂ ಮಾಡ್ಬೇಕು ಅಂತ ಜೋಶಲ್ಲೇ ನಾನು ಆಪರ್ಚುನಿಟೀಸ್ಗೆ ಹುಡುಕಕ್ಕೆ ಶುರು ಮಾಡಿದೆ for performance, very selfishly if you like, perform ಮಾಡೋಣ because I just loved the buzz of being on stage. ಸ್ವಲ್ಪ ಆವಾಗ it was a frustrating time, ಯಾಕಂದ್ರೆ ಎಲ್ಲಿ ನೋಡಿದ್ರು the reality of starting late hit me ಅಂತ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಎಲ್ಲಾ ಕಡೆ there were competitions, there were festivals, ಏನ್ ನೋಡಿದ್ರು the overriding thing that came across to me was there was an age limit. ಯಾವ್ದಕ್ಕೆ competitions ಬಿಡಿ, even workshops or any sort of opportunity. So ನಾನು it became very apparent to me, ನಾನು ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೆ ಅದಕ್ಕಿಂತ ಮುಂಚೆ, ಬಿಕಾಸ್ ನನ್ನ ಗುರು ಅದನ್ನ ಒಂದು ಫ್ಯಾಕ್ಟರ್ ಅಂತಾನೆ ಮಾಡಿರ್ಲಿಲ್ಲ. ಇದೇ ಟೈಮ್ಗೆ ನಾವು ಬರ್ಮಿಂಗ್ಹಮ್ ಇಂದ ಶಿಫ್ಟ್ ಆದ್ವಿ. ಸೊ ಐ ಸಾರ್ಟ್ ಔಟ್ ಅ ನ್ಯೂ ಗುರು ಫಾರ್ ಮೈ ಸೆಲ್ಫ್. ಅಂಡ್ ಆವಾಗ ಐ ಕೇಮ್ ಅಕ್ರಾಸ್ ಶ್ರೀಮತಿ ದೀಪಾ ಗಣೇಶ್ ಅಂತ. ಅವರು ಸದ್ಯಕ್ಕೆ ಚೆನ್ನೈಯಲ್ಲಿ ಬೇಸ್ ಆಗಿದ್ದಾರೆ. ಅವರು ಇಲ್ಲಿ ಮ್ಯಾಂಚೆಸ್ಟರ್ ಕಡೆ ಹೇಳ್ಕೊಡ್ತಿದ್ರು, ಉಪಾಸನಾ ಆರ್ಟ್ಸ್ ಅಂತ ಅವ್ರದ್ದು ಅಂಡರ್ಟೇಕಿಂಗ್ ಇದೆ. ಅಂಡ್ ಶಿ ಹ್ಯಾಸ್ ಬಿನ್ ಮೈ ಗುರು 2018 ಇಂದ, ಸಿನ್ಸ್ ಆಫ್ಟರ್ ದ ಬರ್ತ್ ಆಫ್ ಮೈ ಡಾಟರ್, 2019 ಆಕ್ಚುಲಿ. ಸೊ ಅವ್ರ ಕಡೆ ಐ ಆಮ್ ಈಗ currently training under
Srimati Deepa Ganesh, and she has been an exceptional influence on me. Bari nan dance indalla, but even the way I think about dance and what it does to me as a person. So ಒಂಥರ she's a holistic teacher in that sense, ಹೇಳ್ಬೇಕು ಅಂದ್ರೆ. ಇದೇ ಟೈಮಲ್ಲಿ ರಾದರ್ ದೆನ್ ಲೆಟಿಂಗ್, ಆಫ್ ಕೋರ್ಸ್ ಫ್ರಸ್ಟ್ರೇಷನ್ ಆಗಿತ್ತು. ದೆನ್ ಐ ಸೆಡ್ ಬೇರೆಯವರು ಚಾನ್ಸ್ ಕೊಡ್ಬೇಕು ಅಂತ ಯಾಕೆ ಕಾಯ್ತಾ ಇರೋದು ಅಂತ ಹಿಂದೆ ತಿರ್ಗಿ ನನ್ನ ಲೈಫನ್ನೇ ನೋಡ್ಕೊಂಡ್ರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಅ ಸೆಕೆಂಡ್ ಚಾನ್ಸ್ ಫಾರ್ ಮೀ. ಸೊ 4 months after my engagement, I came up with this concept of second chance. ನಾನು ಅದನ್ನ ಆರ್ಗನೈಸೇಷನ್ ಅಂತ ಹೇಳಲ್ಲ, ಕಂಪನಿ ಅಂತ ಹೇಳಲ್ಲ. It is not registered as a company. It is not even registered. It is a thought. It is a concept. ನೀವು ಯಾವುದೇ ಲೈಫ್ ಆಪರ್ಚುನಿಟೀಸ್ ಅಲ್ಲಿ ನಿಮ್ಗೆ ಒಂದು ಸೆಕೆಂಡ್ ಚಾನ್ಸ್ ಬೇಕು ಅಂದ್ರೆ, ನಾವು ಸಾಕಷ್ಟು ಡಿಸ್ಕಸ್ ಮಾಡಿದೀವಿ ಅಬೌಟ್ ಆಲ್ ದಿ ಬ್ಯಾರಿಯರ್ಸ್ ಟು ಇಟ್. ಅದನ್ನ ಓವರ್ಕಮ್ ಮಾಡ್ಕೊಂಡು ನಿಮಗ್ ಮಾಡೋದ್ ಬೇಕು ಅಂತ ಇರೋ ಯಾವುದೇ ವಿಷಯ ಆಗಿದ್ರು ಅದನ್ನ ತಗೋಬೇಕು, ಅದನ್ನ ಮುಂದುವರಿಸಬೇಕು ಅನ್ನೋ ಕಾನ್ಸೆಪ್ಟ್ ನ ಪಾಪ್ಯುಲರೈಸ್ ಮಾಡಬೇಕು ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ದಿ ಬ್ಯಾನರ್ ಆಫ್ ಸೆಕೆಂಡ್ ಚಾನ್ಸ್, ಇಫ್ ಯು ಲೈಕ್. ಅಂಡ್ ಅದರ ಕೆಳಗೆ ಒಂದು ಸಣ್ಣ ಗ್ರೂಪ್ ಅಂತ ಮಾಡಿಕೊಂಡು, ದಿ ಕ್ರೈಟೀರಿಯಾ ವಾಸ್ ಯು ಶುಡ್ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಲೇಟರ್ ದೆನ್ ಯೂಶುವಲ್ ಅಷ್ಟೇ. ಇಲ್ಲಿ ಸಣ್ಣ ಪುಟ್ಟ ಶೋಸ್ ಮಾಡೋದು, ಅದ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇರ್ಲಿಲ್ಲ, ಅಂಡ್ ಐ ವಾಸಂಟ್ ಗೆಟಿಂಗ್ ಮೈ ಪಾಯಿಂಟ್ ಅಕ್ರಾಸ್. ಹೀಗೆ 1-2 ವರ್ಷನೇ ಹೋಗಿರಬಹುದು, ಅಂಡ್ ನಾವು ಸಮ್ ಸ್ಮಾಲ್ ಶೋಸ್ ಅಲ್ಲಿ ಒಂದು 5 ನಿಮಿಷದ ಸ್ಲಾಟ್ ಸಿಗ್ತಾ ಇತ್ತು, ಬಟ್ ದಟ್ ಜಸ್ಟ್ ಡಿಡ್ಂಟ್ ಅಪೀಸ್ ಮೀ. ಗಿರೀಶ್ ಅವರು ಹೇಳಿದ ತರ ಕೋವಿಡ್ ಹ್ಯಾಸ್ ಬಿನ್ ಅ ಬ್ಲೆಸ್ಸಿಂಗ್ ಇನ್ ಅ ವೆರಿ ಡಿಫರೆಂಟ್ ಕೈಂಡ್ ಆಫ್ ವೇ, ನಾಟ್ ಅ ವೆರಿ ಆಬ್ವಿಯಸ್ ವೇ. ಸೊ ಕೋವಿಡ್ ಟೈಮ್ ಅಲ್ಲಿ ನೀವು ನೋಟಿಸ್ ಮಾಡಿದ್ರೆ ಸಾಕಷ್ಟು ಡಾನ್ಸ್ ಅಂಡ್ ಮ್ಯೂಸಿಕ್ ಫೆಸ್ಟಿವಲ್ಸ್ ವಿಚ್ ಯೂಸ್ ಟು ಹ್ಯಾಪನ್ ಲೈವ್, ಅದೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆಯ್ತು, ಅಟ್ ಲೀಸ್ಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ ಕೋವಿಡ್. ಆವಾಗ್ಲೂ ನೋಡಿದ್ರೆ ಅರೇ ಲೈವ್ ಅಲ್ಲಿ ತಾನೇ ಯಾರು 30-40 ವರ್ಷದವ್ರನ್ನ ನೋಡೋದ್ ಬೇಡ ಅಂತ ಬರ್ದೇ ಇರ್ಬೋದು, ಆನ್ಲೈನ್ ಆದ್ರೂ ಕೊಡ್ಬೋದಲ್ಲ ಚಾನ್ಸ್ ಅಂದ್ರೆ ಅಲ್ಲೂ ಇದೇ ಏಜ್ ಬ್ಯಾರಿಯರ್ ಆಯ್ತು. ಸೊ ರಿಯಲಿ ಇನ್ಸ್ಟಿಂಕ್ಟಿವ್ ಆಗಿ ನಾನು ನನ್ನ ಫ್ರೆಂಡ್ ಒಂದು ಡಾನ್ಸ್ ಫೆಸ್ಟಿವಲ್ದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಾನು ಹೇಳ್ದೆ, ನೋಡು ನಾವು ಒಂದು ಫೆಸ್ಟಿವಲ್ ಮಾಡೋಣ, ಅದರದ್ದು ಕ್ರೈಟೀರಿಯಾ 30 and over, and that will be under the banner of ಸೆಕೆಂಡ್ ಚಾನ್ಸ್ ಅಂತ ಹೇಳಿ 2021 ಜಾನ್ವರಿನಲ್ಲಿ ಈ ಐಡಿಯಾ ಬಂದು ಓವರ್ 2 weeks ಟೈಮ್ ಅಲ್ಲಿ ವಿ ಟರ್ನ್ಡ್ ಅರೌಂಡ್ ದಿ ಐಡಿಯಾ ಇಂಟು ಸಮಥಿಂಗ್ ಕಾನ್ಕ್ರೀಟ್, ಅಂಡ್ ವಿ ಆರ್ಗನೈಸ್ಡ್ ಅನ್ ಆನ್ಲೈನ್ ಡಾನ್ಸ್ ಅಂಡ್ ಮ್ಯೂಸಿಕ್ ಫೆಸ್ಟಿವಲ್ ಕಾಲ್ಡ್ ಸೋಹಮ್. ಅದು ವಾಸ್ ಅನ್ ಆನ್ಲೈನ್ ಫೆಸ್ಟಿವಲ್ ವಿಚ್ ವೆಂಟ್ ಓವರ್ 4 days. ನಾನು ಐ ಟುಕ್ ದ ಕ್ರಿಯೇಟಿವ್ ಲೀಡ್ ಫಾರ್ ಇಟ್. ಗಾಯತ್ರಿ ಅಂತ ನನ್ನ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಹೂ ಶೇರ್ಸ್ ಮೈ ಮ್ಯಾಡ್ನೆಸ್ ಫಾರ್ ಡಾನ್ಸ್, ಶಿ ಟುಕ್ ದ technical lead, and my dance teacher Deepa Ganesh avaru, she was more like the guide and executive lead, if you like, and we made Soham happen. And namtiro ilvo, we are two novices, we don't have dance schools, ಏನು ಇಲ್ಲ, ನಾವಿಬ್ರು ಇನ್ನು ಕಲಿತಾ ಇದ್ದೀವಿ. The response, ನಾನೇನೋ ಒಂದು 10, we actually formalized it and said audition ಮಾಡಿ, we won't compromise on quality, and we had to actually extend the deadline for auditions yakandre we had responses that exceeded our expectation. And then we got into the business of it, and we went live April bank holiday weekend last year, and we had a 4-day festival where we showcased artists who had either started late in life or had taken a break and come back after a very long time. 10 varsha 12 varsha career, maklu, usual barriers. As an ode to all those people who thought yene adru nav namma hobbies agli nam interests agli adna pursue ಮಾಡಬೇಕು ಅಂತ. So that has been a real cherry on the cake ಅಂತ ಹೇಳಬೇಕು. Firstly because it exceeded our expectations, and ಎರಡನೇದು tangible ಆಗಿ, ಸುಮ್ಮನೆ ಸೆಕೆಂಡ್ ಚಾನ್ಸ್ ಅಂತ ಮಾತಾಡೋದು ಒಂದು, but tangible ಆಗಿ we could show that there is a niche population here that are not being catered to, and you have to give them opportunities anta. Ide second chance auspicious kadege we want to do further work. Nanu I don't teach nimdu question ge, I don't teach yakandre I have been blessed with so many wonderful teachers that I just don't have the courage to be stepping into any of their shoes. But what I do enjoy is choreography, so I've started exploring choreography, and ಮಕ್ಕಳಿಗೆ ನಮ್ಮ ಕತೆಗಳನ್ನ ಥ್ರೂ ಡಾನ್ಸ್ ಹೇಳ್ಕೊಡೋದು is a new
new, I don't want to call it passion, but it is something I ಹೊಸ ಕಾನ್ಸೆಪ್ಟ್ and ನಾರ್ತ್ ವೆಸ್ಟ್ ಅಲ್ಲಿ ಕನ್ನಡ ಬಳಗ ಕನ್ನಡ ಸಂಘ UK ನಲ್ಲಿ ರಾಜ್ಯೋತ್ಸವ and ದೀಪಾವಳಿಗೆ just before COVID we had choreographed a Ramayana dance drama with kids 4 to 14 aging, and it was such a fruitful and rewarding experience to have these kids do all these stories. So in a small but sure way, I think I would like to go ahead with second chance. The inspiration for this ironically comes from Srimati Rukmini Arundale, who's the founder of Kalakshetra Chennai alli, and our kade odadre she came across the dance form at the age of 30 and started learning at around 31, and then went on to establish one of the foremost organizations in the country. So our ಬಗ್ಗೆ ನಾವು ಒಂದ್ ಕಡೆ ಇಷ್ಟೊಂದು ಹೊಗಳಬಿಟ್ಟು ಇನ್ನೊಂದ್ ಕಡೆ ಅದೇ ಕೋಹಾರ್ಟಿಗೆ ಏನು ಆಪರ್ಚುನಿಟೀಸ್ ಕೊಡದೆ ಇದ್ರೆ that is a bit of a mismatch ಅಲ್ವಾ. So ಈ 5 ವರ್ಷದಲ್ಲಿ ಇನ್ನೇನಿಲ್ಲ ಅಂದ್ರೂ at least we have tried to do this in our own small way. I've also been involved in exploring ancient Tamil literature and been in Sangam literature, and I've actually conceptualized and created and produced a piece called Mother's Pride, which was based on a piece of poetry, Sangam Ira Inda, which was another very interesting learning experience over a course of 9 months during COVID. So this is what I mean, doors open and you don't even know our doors yelli lead agatte anta, but it is about taking the first steps. ಅಬ್ಸಲ್ಯೂಟ್ಲಿ. ಅಂಡ್ ಅದೇ ಡೋರ್ಸ್ ಓಪನ್ ಆಗೋದು ಐ ಥಿಂಕ್ ನಮ್ಮ ಮೆಂಟಲಿ ಕೂಡ ಅಂತ ಅನ್ಸುತ್ತೆ. ನಮ್ಗೆ ಯಾವ ಕೆಲಸದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಯಾವ್ದ್ರಲ್ಲಿ ನಮಗೆ ಪ್ಯಾಷನ್ ಇದೆ, ಯಾವ ನಮ್ಮ ಒಂದು ಕಲೆಯನ್ನ ಯಾವ ರೀತಿಯಲ್ಲಿ ತಗೊಂಡು ಹೋಗಬಹುದು, ಲೈಕ್ ಆರ್ಟಿಸ್ಟಿಕ್ ಆಗಿ, ಕ್ರಿಯೇಟಿವ್ ಆಗಿ ಅನ್ನೋದು ಎಲ್ಲದೂ ಎಕ್ಸ್ಪ್ಲೋರ್ ಮಾಡ್ತಾ, ಲೈಕ್ ನೀವು ಹೇಳಿದ ಹಾಗೆ ಒಂದು 100 ಲೈಕ್ ಡೋರ್ಸ್ ವಿತ್ ಇನ್ ಯುವರ್ ಮೈಂಡ್ ಓಪನ್ ಆಗಿದೆ ಅಂತ ನನ್ಗೆ ಅನ್ಸ್ತಾ ಇದೆ. ಹಾಗೇನೆ ಎಲ್ಲರೂ ಲೈಕ್ ಹೂಎವರ್ ಲೈಕ್ ವಾಂಟ್ಸ್ ಟು ಹ್ಯಾವ್ ಅ ಸೆಕೆಂಡ್ ಚಾನ್ಸ್, ಯಾರೇ ಆದ್ರೂ ಲೈಕ್ ಒಂದ್ ಆಸೆ ಇದ್ರೆ ಅದನ್ನ ಮುಂದುವರ್ಸೋದಾಗ್ಲಿ, ಇಲ್ಲ ಈ ಒಂದು ಟಚ್ ಬಿಟ್ಟು ಹೋಗಿದ್ರೆ, ಒಂದು ಗ್ಯಾಪ್ ಬಂದಿದ್ರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡೋದಾಗ್ಲಿ ಖಂಡಿತ ಮಾಡ್ಬೇಕು. ಅಂತಹವರಿಗೆ ಲೈಕ್ ಒಂದು ಇನ್ಸ್ಪಿರೇಷನ್ ಆಗಿ ಅನುರಾಧ ಅವ್ರು ಇದ್ದಾರೆ. ಅನುರಾಧ ಸ್ಟೋರಿ ಕೇಳಿದವರೆಲ್ಲರೂ ಇನ್ಸ್ಪೈರ್ ಆಗಿ ಆ ತರದ ಒಂದು ಸೆಕೆಂಡ್ ಚಾನ್ಸ್ ನ ತಗೊಳ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ಇವಾಗ ಒಂದು ಪುಟ್ಟ ವಿರಾಮ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ. ನಾನು ಗಿರೀಶ್ ಹಾಗೂ ಅನುರಾಧ. ನಿಮ್ಗೆ ಎಲ್ಲೂ ಹೋಗ್ಬೇಡಿ, ಕೇಳ್ತಾರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ UK. ಇದು UK ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನು ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ಇದ್ದಾರೆ ರಶ್ಮಿ ಹಾಗೂ ಇವತ್ತಿನ ನಮ್ಮ ಅತಿಥಿ ಅನುರಾಧ ಅವರು. ಅನುರಾಧ, ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಎಲ್ಲೋ ಕೆಲವೊಂದು ಕಡೆ ನನ್ನನ್ನ ನಾನು ಕಂಡ್ಕೊಂಡೆ ಅಂತ ಹೇಳ್ಬೋದು, ಅಥವಾ ನನ್ ಜೊತೆ ನಾನೇ ಮಾತಾಡ್ತಿದ್ದೀನಿ ಅನ್ನಿಸ್ತು. ರೀಸನ್ ಇದೆ ಕೆಲವೊಂದಕ್ಕೆ. ನೀವ್ ಹೇಳಿದ್ರಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅದನ್ನ ಕಲಿಯೋದಕ್ಕೆ ಒಂದು ವಯಸ್ಸಿಲ್ಲ, ಮನಸ್ ಮಾಡ್ಬೇಕು ಅಂತ ಆಗಿಂದ ಥ್ರೂಔಟ್ ದ ಪ್ರೋಗ್ರಾಮ್ ನಾವು ಮಾತಾಡ್ತಾನೆ ಇದೀವಿ. ನಿಮ್ ತರಾನೇ ನನ್ಗೂ ಸಹ ಆಸ್ ಅನ್ ಡಾನ್ಸ್ ಕಲಿಬೇಕು ಅಂತ ಆಸೆ. ಆಸ್ ಅನ್ ಲೈಕ್ ಎಲ್ಲೂ ಟ್ರೈನ್ಡ್ ಡಾನ್ಸರ್ ಅಲ್ಲ ನಾನು. ಯಕ್ಷಗಾನ ಅಂತ ಶುರು ಮಾಡಿದ್ವಿ ರೀಸೆಂಟ್ ಆಗಿ, ಲೈಕ್ ಕೋವಿಡ್ ಟೈಮ್ ನಲ್ಲಿ ಯಾವ್ದೋ ಒಂದು ಮುಖಾಂತರ, ಬಟ್ ಬಂದಿದ್ದ ಅಪರ್ಚುನಿಟಿನ ತಗೊಂಡು ನಾನು ಯಕ್ಷಗಾನನ ಸ್ವಲ್ಪ ಮಟ್ಟಿಗೆ ಕಲಿತೆ. ಬಟ್ ನನಗೆ ಭರತನಾಟ್ಯಂ ಕಲಿಬೇಕು ಅಂತ ಬಹಳ ಆಸೆ ಇತ್ತು ಮುಂಚೆಯಿಂದಾನು. ಲೈಕ್ ಐ ನೀಡ್ ಟು ಲರ್ನ್ ಅ ಬೇಸಿಕ್ಸ್ ಅನ್ನೋ ತರಕ್ಕೆ. ಇಲ್ಲಿ ಬಂದು ಕೆಲವು ಸರ್ತಿ ವಿಚಾರಿಸಿದಾಗ ಕೆಲವೊಬ್ರು ಇಲ್ಲ ಗಂಡಸರಿಗೆ ಹೇಳ್ಕೊಡೋದಿಲ್ಲ ನಾವು, ಸಮ್ ಆಫ್ ದ ಟೀಚರ್ಸ್ ದೇ ಹ್ಯಾಡ್ ದೇರ್ ಓನ್ ರೆಸ್ಟ್ರಿಕ್ಷನ್ಸ್, ಅಥವಾ ಮಕ್ಳಿಗಷ್ಟೇ ಹೇಳ್ಕೊಡ್ತೀವಿ. ವೇಟ್ ಮಾಡ್ತಾ ಇದ್ದೆ. ಕಳೆದ ವರ್ಷದಲ್ಲಿ ಅದು ಕೂಡ ಒಂಥರ ನನ್ಗೆ ಏನಂತೀರಿ, ಐ ವಾಸ್ ಲಕ್ಕಿ ಅಂತ ಹೇಳ್ಬೋದು. ಒಬ್ರು ಬಹಳ ಪರಿಚಯದವರು, ಅಗೇನ್ ಲೈಕ್ ನಮ್ಮ ಕನ್ನಡ ಕಲಿ ಟೀಚರ್ನೇ ಅವರು, ಅವ್ರ ಹತ್ರ ಮಾತಾಡ್ತಾ ಲೈಕ್ ವೈ ಡೋಂಟ್ ಯು ಟೀಚ್ ಮೀ? ಶಿ ಸರ್ ಲೈಕ್ ಆರ್ ಯು ಸೀರಿಯಸ್? ಲೈಕ್ ಹೌದು, ನನಗೆ ಎಕ್ಸಾಮ್ ಕೊಡೋದಕ್ಕೆಲ್ಲ ಬೇಡ, ಬಟ್ ನನಗೆ ಕಲಿಬೇಕು ಅಂತ ಆಸೆ ಇದೆ, ಅದಕ್ಕೋಸ್ಕರ ಹೇಳ್ಕೊಡಿ ಅಂತ. ಸೊ ನೀವ್ ಹೇಳ್ದಾಗೆ ಮಕ್ಳ ಜೊತೆಗೆ ಪುಟ್ ಮಕ್ಳ ಜೊತೆಗೇನೆ ನನ್ಗೂ ಹೇಳ್ಕೊಟ್ಟಿರೋದು. ಸೊ ಅಫ್ಕೋರ್ಸ್ ಈ ಗ್ರೇಡ್ ಎಕ್ಸಾಮ್ಸ್ ಎಲ್ಲ ಕೊಡೋಷ್ಟಿಲ್ಲ, ಬಟ್ ಬೇಸಿಕ್ಸ್ ಐ ಹ್ಯಾವ್ ಲರ್ನ್ಡ್ ಅಂಡ್ ಐ ಆಮ್ ಲರ್ನಿಂಗ್.
ಸೊ ಆ ಒಂದು ಜರ್ನಿ ಏನೋ ತುಂಬಾನೇ ಖುಷಿ ಅನಿಸ್ತು. ನೀವು ಹೇಳ್ಬೇಕಾದ್ರೆ ಐ ಕುಡ್ ಸೆನ್ಸ್ ಅಂಡ್ ಐ ಕುಡ್ ರಿಲೇಟ್ ಮೈ ಸೆಲ್ಫ್ ದೇರ್. Excellent. This is it. ನೀವು I used to be a Bollywood buff. ಈಗ ಅಷ್ಟೊಂದು ನೋಡೋದಿಕ್ಕೆ I have other things that interest me more ಅಂತ ಇಟ್ಕೊಳ್ಳೋಣ. There is a dialogue from a very famous movie which goes, ನಮಗೆ ಏನಾದ್ರೂ ಬೇಕು ಅಂತ ನಾವು ಅದಕ್ಕೆ wholesome ಆಗಿ we try and put in our efforts. ಇಡೀ they line up to make it happen. ಸೊ ಅದು ಅಂಡ್ ಅದರದ್ದು ಎಷ್ಟೊಂದು ವೇರಿಯೇಷನ್ಸ್ ಇದೆ, ಲಾಸ್ ಆಫ್ ಅಟ್ರಾಕ್ಷನ್, ಇದು ಅದು ಅಂತ. ಸೊ ನೀವ್ ಹೇಳೋದು ಇಟ್ ಜಸ್ಟ್ ಕಮ್ಸ್ ಅಕ್ರಾಸ್ ಎಸ್ ಏನೇ ಹಿಂಡ್ರೆನ್ಸಸ್, ಆಬ್ಸ್ಟಿಕಲ್ಸ್, ಹರ್ಡಲ್ಸ್ ಅಂತ ನಾವು ನೋಡಬಹುದು ಅದನ್ನ. ಬಟ್ ಅದನ್ನೇ ಫಿನಾಲಿಟಿ ಅಂತ ಅನ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಮೇ ಬಿ ನಮ್ದು ಉತ್ಸಾಹನೋ ಅದರಲ್ಲಿ ರುಚಿನೋ ಅಷ್ಟಿರ್ಲಿಲ್ವೋ ಏನೋ ಫಾರ್ ದ ಕಾಸ್ಮಾಸ್ ಟು ಲೈನ್ ಅಪ್. ಬಟ್ never take no for an answer ಅನ್ನೋ ಆಟಿಟ್ಯೂಡ್ ಇದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಸಿಗ್ತಾರೆ who will say, are you serious? ಸರಿ, ಶುರು ಮಾಡೋಣ ಅಂತ. And I think that is the missed opportunity, Girish, which is underplayed, understated and underemphasized really. ಬಹಳ ಚೆನ್ನಾಗಿ ಹೇಳಿದ್ರಿ. ಅದ್ರ ಜೊತೆಗೆ ಕೆಲವೊಂದು ಚಾಲೆಂಜಸ್ ಕೂಡ ಇದೆ, ಆಸ್ ಇನ್ ಲೈಕ್ when it comes to kind of like grown up learning something, ಎಸ್ಪೆಷಲಿ ಮಕ್ಳ ಜೊತೆ ಕಲಿಬೇಕಾದ್ರೆ ದ ಫ್ಲೆಕ್ಸಿಬಿಲಿಟಿ ದಟ್ ದೇ ಡು ಹ್ಯಾವ್, ಅಥವಾ ದ ಕ್ವಿಕೆಸ್ಟ್ ವೇ ದೇ ವಿಲ್ ಗ್ರಾಸ್ಪ್ ಥಿಂಗ್ಸ್. ಮೇ ಬಿ ದೊಡ್ಡವರಾಗಿ ನಮಗೆ ಸ್ವಲ್ಪ ನಿಧಾನ ಆಗ್ಬೋದು ಕಲಿಯೋದಕ್ಕೆ, ಹಾಗಂತ ಅದನ್ನ ಹಿನ್ನಡ್ತ ಅಂತ ತಗೊಳ್ದೆ ವಿ ಹ್ಯಾವ್ ಟು ಜಸ್ಟ್ ಪುಷ್ ಅವರ್ ಸೆಲ್ಸ್ ಅಂಡ್ ದೆನ್ ವಿ ಶುಡ್ ಮೂವ್ ಅಹೆಡ್ ಅನ್ನೋ ತರಕ್ಕೆ ನನ್ಗೆ ಅನ್ಸ್ತಾ ಇರತ್ತೆ ಯಾವಾಗ್ಲೂನು. So I'm sure you also would have faced those things and would have ನೀವೀಗ ಸದ್ಯ ಏನ್ ಅಚೀವ್ ಮಾಡಿದಿರಿ ಇದೆಲ್ಲಾನು, there is a long way you have come through ಅನ್ಸಲ್ವಾ ನಿಮಗೆ? I have and I agree. ನೀವ್ ಹೇಳಿದ್ದು ಮಕ್ಕಳಿಗಿರೋ ಸ್ಟ್ರೆಂತ್ಸ್ ನಮ್ಮಲ್ಲಿ ಒಂದ್ ಕಾಲದಲ್ಲಿ ಇತ್ತು, ಅದು ನಾವು ಜ್ಞಾಪಕ ಇಟ್ಕೋಬೇಕು. We were also kids, ಒಂದ್ ಕಾಲದಲ್ಲಿ ಇತ್ತು. And you have to also remember that ನಮ್ ಪ್ರೊಫೆಷನಲ್ ಲೈಫ್ಸ್ ಆಗ್ಲಿ or through our individual journeys ನಾವು ನಮ್ಮ ಸ್ಟ್ರೆಂತ್ಸ್ ನ ಹೇಗಿದ್ರು ಡೆವಲಪ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಏನಾದ್ರೂ ಹೇಳ್ಕೊಟ್ರೆ ದೇ ಆರ್ ಲೈಕ್ ಸ್ಪಂಜಸ್ ಅಂಡ್ ದೇ ಅಬ್ಸಾರ್ಬ್ ಇಟ್. ನಮಗೆ ಹೇಳ್ಕೊಟ್ರೆ ವಿ ಹ್ಯಾವ್ ಟು ಪ್ರೋಸೆಸ್ ಇಟ್. ಮಕ್ಕಳು ಪ್ರೋಸೆಸ್ ಮಾಡಕ್ಕಾಗಲ್ಲ, ನೀವೇನ್ ಹೇಳ್ಕೊಡ್ತೀರೋ ಅದನ್ನ ಹಾಗೆ they give it back to you. ನಾವು ಅದನ್ನ ಪ್ರೋಸೆಸ್ ಮಾಡ್ಬೇಕು. ಸೊ ದೇರ್ ಆರ್ ಮೆರಿಟ್ಸ್ ಟು ಬೋತ್. ಯಾಕಂದ್ರೆ ಇಫ್ ಯು ಪ್ರೋಸೆಸ್ ಇಟ್ ಅಂಡ್ ಇಂಬೈಬ್ ಇಟ್, ದೆನ್ ಅದನ್ನ ಅಟ್ ದಿ ಎಂಡ್ ಆಫ್ ದ ಡೇ ಡಾನ್ಸ್ ಅನ್ನೋ ಕಲೆಗೆ ಇಟ್ ಇಸ್ ಅಬೌಟ್ ಎಕ್ಸಿಕ್ಯೂಷನ್ ಅಂಡ್ ಪರ್ಫಾರ್ಮೆನ್ಸ್. ಅದ್ ನೀವು ಯಾವ ರೂಟ್ ತಗೋತಿರೋ, ಸೊ ರಾದರ್ ದೆನ್ ಥಿಂಕಿಂಗ್ ದಟ್ ದೇರ್ ಮೇ ಬಿ ಡಿಸ್ಅಡ್ವಾಂಟೇಜ್, ನಮ್ಮಲ್ಲಿ ಏನು ಅಂತ ಸ್ಕಿಲ್ಸ್ ಇದೆ ದಟ್ ವಿ ಕ್ಯಾನ್ ಯೂಸ್ ಟು ಅವರ್ ಅಡ್ವಾಂಟೇಜ್ ಅಂತ ನೋಡ್ಕೊಳ್ಳೋದು ಈಸ್ ಅ ವೇ ಆಫ್ ಗೆಟಿಂಗ್ ಅರೌಂಡ್ ಇಟ್. ಅಫ್ಕೋರ್ಸ್ ಫ್ಲೆಕ್ಸಿಬಿಲಿಟಿ ಆರ್ ಸ್ಟಾಮಿನಾ, ದೋಸ್ ಆರ್ ಫಿಸಿಕಲ್ ಬ್ಯಾರಿಯರ್ಸ್. ಅಂಡ್ ಎಂಥ ಟ್ರೈನಿಂಗ್ ಅಲ್ಲೂ ಅದಿರುತ್ತೆ. ಇವಾಗ ನೀವು ಪ್ರೊಫೆಷನಲ್ ರನ್ನರ್ ಆಗ್ಬೇಕು, ಇಲ್ಲ ಸೈಕ್ಲಿಸ್ಟ್ ಆಗ್ಬೇಕು, ಆರ್ ಈವನ್ ಆಸ್ ಅ ಹಾಬಿ ಇಫ್ ಯು ವಾಂಟ್ ಟು ಡೂ ಸ್ಪೋರ್ಟ್ಸ್, ನಿಮ್ಗೆ ಫಿಸಿಕಲ್ ಸ್ಟಾಮಿನಾ ಅಂಡ್ ಇದು ಯು ನೀಡ್ ಟು ಟ್ರೈನ್ ಯೋರ್ ಸೆಲ್ಫ್. ಸೊ ಮಕ್ಕಳಿಗೆ ಅದು ಮೇ ಬಿ ಇಟ್ ಇಸ್ ಮೋರ್ ಇನ್ಹೆರೆಂಟ್. ನಾವು ವಿ ಕ್ಯಾನ್ ಟ್ರೈನ್. ಅದೇ ತರ your mental absorption, your mental resilience is definitely better. You're more mature in your approach. And actually I feel dance and my profession as a surgeon adu tumba complementary anta. So my professional skills, so to speak, adu professionalism agirli illa organizational skills agli, that has helped me be more disciplined in my dance practice. Ade thara dance inda nanage ಒಂದು creativity, positive approach, objectivity in things, empathy even in my professional life, adalla has been a contribution through dance. So it's an amazing balance that the two skills bring in, and adanna ನಾವು channelize ಮಾಡ್ಕೋಬೇಕು if we are to learn something new at a later stage. We have the equipment needed, we just need to use it. ಆ ನೋಟಲ್ಲಿ ಖಂಡಿತ ನನ್ಗಿನ್ನೂ ಜ್ಞಾಪಕ ಇದೆ, ನಾನು ರಂಗಪ್ರವೇಶ ಮಾಡೋಕೆ ಮುಂಚೆ ಜಸ್ಟ್ ಬಿಫೋರ್ ದ ಶೋ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಇನ್ನೊಂದ್ಸಲ ನಾನು ಏನಾದರೂ ಇಷ್ಟು ಕ್ರೇಜಿಯಾಗಿ ಪ್ರಪೋಸ್ ಮಾಡಿದ್ರೆ ಪ್ಲೀಸ್ ನನ್ನ ಸಪೋರ್ಟ್ ಮಾಡಬೇಡಿ ಅಂತ. ಈವ್ನಿಂಗ್ ಆಫ್ಟರ್ ದ ಶೋ ಅದು ಎಂಥ ಬಸ್ ಅಂದ್ರೆ, ಐ ಸೆಡ್ how can I not come back on the stage again? So whilst I thought Ranga Pravesha idondu maadi mugisbidana, and then I would never ask for more, it actually made me ask for more. And ಆವಾಗ ತಾನೇ maybe part 2 of my dance journey started. Really, ಅದರದ್ದು real value and why it is actually important
ಟು ಮೀ ಪರ್ಸ್ನಲಿ, ಫಾರ್ ಮೀ ಟು ಬಿ ಮೀ ಅನ್ನೋದು ದಟ್ ರಿಯಲೈಸೇಷನ್ ಅದು ಆ ಪ್ರೋಗ್ರಾಮ್ ಆದ್ಮೇಲೆ ಆಯ್ತು. ಸೊ ಇವಾಗ 5 ವರ್ಷ ಆಯ್ತು ಅದಾದ್ಮೇಲೆ. ಅಂಡ್ ಇಫ್ ಎನಿಥಿಂಗ್ ದಟ್ ಈವ್ನಿಂಗ್ ಹ್ಯಾಸ್ ಬಿನ್ ದ ಸ್ಟೆಪ್ಪಿಂಗ್ ಸ್ಟೋನ್ ಅಗೇನ್ ಟು ಮೆನಿ ಮೋರ್ ಆಪರ್ಚುನಿಟೀಸ್ ಇನ್ ಡಾನ್ಸ್. ವಾವ್. ಸೊ ಅನುರಾಧ, ಒಂದು ಕಾಮನ್ ಪ್ರಶ್ನೆ ಐ ಆಮ್ ಶ್ಯೂರ್ ಬಹಳಷ್ಟು ನಿಮ್ಗೆ ಯಾರಾದ್ರೂ ಕೇಳಿರಬಹುದು ಅಥವಾ ನಿಮ್ಗೆ ಅನ್ಸಿರ್ಲಿಕ್ಕೂ ಬಹುದು. ನನಗೆ ಅನ್ಸಿದ್ದು ಮೋರ್ ಲೈಕ್ಲಿ when you have a career, when you have a family to look after, ಎಷ್ಟೋ ಸರ್ತಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದು ಬಹಳ ಈಸಿಯಾಗಿ ಕಾಡುವಂತ ಪ್ರಶ್ನೆ ಆಗೋಗಿರ್ಬಹುದು. ನೀವು ನಿಮಗೋಸ್ಕರ ಅಂತ ನೀವೇನಾದ್ರೂ ಸಮಯ ತೆಗ್ದಿಟ್ಟು ಅಥವಾ ನಿಮಗೋಸ್ಕರ ಅಥವಾ ನೀವೆಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಿಮ್ಗೋಸ್ಕರ ತೆಗ್ದಿಟ್ಕೊಂಡ್ರು ಒಂದು ಗಿಲ್ಟ್ ಕಾಡೋದು ಸಹಜ. ಅಥವಾ ನಿಮ್ಗೆ ಅನಿಸ್ಬೋದು, ಕೆಲವೊಬ್ರು ಬಂದು ಕ್ವಶನ್ ಕೂಡ ಮಾಡ್ಬೋದು ನಿಮಗೆ, ಆಸ್ ಇನ್ ಲೈಕ್, ನಿನ್ಗೆ ಫ್ಯಾಮಿಲಿ ಇದಕ್ಕಿಂತ ನಿನ್ನ ಓನ್ ಡಿಸೈರ್ಸ್ ಅಥವಾ ನಿನ್ನ ಓನ್ ಆಂಬಿಷನ್ಸ್ ಹೆಚ್ಚಾಗೋಯ್ತಾ, ಅದಕ್ಕೆ ಹೆಚ್ಚು ಸಮಯ ನೀನು ಮುಡುಪಾಗಿಡ್ತಿದ್ಯಾ ಅಂತ. ನಿಮ್ಗೆ ಯಾವತ್ತಾದ್ರೂ ಆತರ ಗಿಲ್ಟ್ ಅನ್ಸಿದ್ದು ಉಂಟಾ? ಅಥವಾ ಆತರ ಅನ್ಸೋರಿಗೆ ಏನಾದ್ರೂ ನೀವು ಮೆಸೇಜ್ ಕೊಡ್ಬೇಕು ಅಂತಿದ್ರೆ? I mean, it's such a, I just, ನಿಮ್ಮ ಓಪನ್ನೆಸ್ ಅಂಡ್ ಆನೆಸ್ಟಿಗೆ ನಾನು ತುಂಬಾನೇ ಮೆಚ್ಚಿದ್ದೀನಿ. ಯಾಕಂದ್ರೆ ಇದು ಸಹಜವಾದದ್ದು. ಅಂಡ್ ನಮ್ಗೆ ಅನ್ಸಿದ್ರು ಕೂಡ ಬೇರೆಯವ್ರ ಕಡೆಯಿಂದ ಇಂಥ ಪ್ರಶ್ನೆ ಬಂದ್ರೆ ನಮ್ಗೆ ಅನ್ನಿಸದೆ ಇದ್ರೂ ಕೂಡ ಆವಾಗ ನಮ್ಗೆ ವಿ ಹ್ಯಾವ್ ಸೆಕೆಂಡ್ ಥಾಟ್ಸ್ ಅಲ್ವಾ. ಲಕೀಲಿ ಐ ವುಡ್ ಲೈಕ್ ಟು ಸೇ ಅನ್ಸದ್ ದಟ್ ಐ ಆಮ್ ಕ್ವೈಟ್ ಸೆಕ್ಯೂರ್ ಆಸ್ ಅ ಪರ್ಸನ್ ಇನ್ ಮೈ ಸೆಲ್ಫ್. For having been on my own for a long time, nanu ನನ್ನ husband meet adaga I think we were very pragmatic people, in that sense. ಆದ್ರೆ ಒಂದು ಗಿರೀಶ್, ನನ್ಗೆ ಯಾವಾಗ್ಲೂ ಅನ್ಸಿದೆ, ಲೈಫಲ್ಲಿ ಪ್ರಯಾರಿಟೀಸ್ ಚೇಂಜ್ ಆಗ್ಬೋದು ಬಟ್ ನಮ್ ನೀಡ್ಸ್ ಚೇಂಜ್ ಆಗಲ್ಲ. ಸೊ ದ ನೀಡ್ಸ್ ರಿಮೈನ್. ಯಾವ ನೀಡ್ ಯಾವಾಗ ಇಂಪಾರ್ಟೆಂಟ್, ಯಾವಾಗ ಯಾವ್ದನ್ನ ಪ್ರಯಾರಿಟೈಸ್ ಮಾಡ್ಬೇಕು ಅಂತ ಆ ಇನ್ಸೈಟ್ ಇರಬೇಕು. ಎರಡನೇದು, ಹೌದು, ಮಕ್ಕಳಿದ್ದಾರೆ, ಮನೆ ಇದೆ, ಯು ಹ್ಯಾವ್ ಹೋಮ್ ಟು ಲುಕ್ ಆಫ್ಟರ್, ಹಸ್ಬೆಂಡ್ ಟು ಲುಕ್ ಆಫ್ಟರ್, ಯು ಹ್ಯಾವ್ ಅ ಜಾಬ್ ದಟ್ ನೀಡ್ಸ್ ಯುವರ್ 200%, and you have a little part of yourself ಅಂದ್ರೂ ಐ ಲುಕ್ ಎಟ್ ದಿಸ್ as just 5 fingers on that make a palm. ಒಂದೊಂದು ಬೆರಳಿಗೂ ಅದ್ರದ್ದು ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ಇದೆ, ಅಂಡ್ ಎಲ್ಲಾ ಬೆರಳು ಒಟ್ಟಿಗೆ ಇದ್ರೇನೆ ಅದೊಂದು ಮುಷ್ಟಿ ಆಗೋದು. ಸೊ I don't think I'm cutting corners anywhere. But ಹೌದು, ನಾನು ಹೇಳಿದ ತರ ಪ್ರಯಾರಿಟೈಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆನ್ ಅ ಡೇ ಟು ಡೇ ಬೇಸಿಸ್ ಐ ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್. ಬಟ್ ಇವಾಗ ಆಬ್ವಿಯಸ್ಲಿ ಮಕ್ಕಳದ್ದು ಏನಾದ್ರೂ ನೀಡ್ಸ್ ಇತ್ತು ಅಂದ್ರೆ ದಟ್ ಟೇಕ್ಸ್ ಪ್ರಯಾರಿಟಿ, ವರ್ಕಲ್ಲಿ ಏನಾದ್ರೂ ನೀಡ್ಸ್ ಇತ್ತು ಅಂದ್ರೆ ದಟ್ ಟೇಕ್ಸ್. ಸೊ ದಿ ಎಂಫಸಿಸ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಮೇ ಚೇಂಜ್, ಬಟ್ ಓವರ್ ಆಲ್ ಒಂಥರ ದಟ್ ಬ್ಯಾಲೆನ್ಸ್ ಅಂಡ್ ದಟ್ ಹಾರ್ಮನಿ is maintained. Guilt ಅನ್ನೋದು is a very subjective thing which other subjects can make us feel ಅಂತ ನನ್ಗನ್ಸೋದು. ಬಟ್ ಓವರ್ ದಿ ಇಯರ್ಸ್ ಐ ಹ್ಯಾವ್ ಫೆಲ್ಟ್, ನಾವು ನಮ್ಮಲ್ಲಿ ಖುಷಿಯಾಗಿ ಸ್ಯಾಟಿಸ್ಫೈಡ್ ಆಗಿ ಇರ್ಲಿಲ್ಲ ಅಂದ್ರೆ ದಟ್ ಶೋಸ್ ಔಟ್ ವೆರಿ ಈಸಿಲಿ. ಅಂಡ್ ಬೀಯಿಂಗ್ ಅ ಪೇರೆಂಟ್ ಟು 2 young children, ಐ ಆಮ್ ವೆರಿ ಅವೇರ್ ನಾನು ಎಂಥ ಸಿಗ್ನಲ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ. ದೇ ಸಿ ಅಮ್ಮ ಪ್ರಾಕ್ಟಿಸಿಂಗ್, ಐ ಮೀನ್ ಟು ದ ಪಾಯಿಂಟ್, ನನ್ನ ಮಗಳು is 3 years old, ಮಗ ಇವಾಗ 8 ವರ್ಷ ಆಗ್ತಾನೆ. ಅವರಿಗೆ ಇದು ಎಂಥ, ಇಟ್ಸ್ ನೆವರ್ ಸಮಥಿಂಗ್ ದಟ್ ಹಸ್ ಬಿನ್ ಇಂಪೋಸ್ಡ್ ಆನ್ ದೆಮ್. ಅವ್ರು ಹುಟ್ಟಿದಾಗಿಂದ ನೋಡ್ತಾ ಇದ್ದಾರೆ ನನ್ನ ಪ್ರಾಕ್ಟೀಸ್ ಆಗ್ಲಿ, ನನ್ನ ಇದಾಗ್ಲಿ. ಸೊ ಇವಾಗ as soon as ಐ ಆಮ್ ಡಾನ್ಸ್ ಕ್ಲಾಸ್ ಇಲ್ಲ ಅಂದ್ರೂ ನಾನು ಸಲ್ವಾರ್ ಕಮೀಸಲ್ಲಿ ಇದ್ರೆ ದೇ ಥಿಂಕ್ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ. So it is guilt ginta, I am actually, there is a very positive vibe at home. Makkalu, they are learning about nam sanskriti agli, nam culture agli, nam idu art agli in a very organic way. Nan avarun kootkondu, I don't have to impose it on them because they are not new to classical music or classical dancing or anything of that sort. So at that time, where is the guilt? And of course pressures over the year increase or pressures ginta responsibilities increase agavaga nandu onde mantra, do what you do and do it to your best. And at the end of the day, if I feel that I have given it my best, then I have no guilt really. ಆಸಮ್, ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಇದನ್ನ. ಹಾಗೇನೆ ಲೈಕ್ ನನಗಂತೂ ನಾ ಹೇಳಿದ್ನಲ್ವಾ, ಆಗಿಂದ ಮಾತು ನಿಮ್ದು ಬಹಳ ಇಷ್ಟ ಆಗ್ತಾ ಇದೆ. ಅಂಡ್ ಮೋರೋವರ್ ಕಲಿಯೋದು ಬಹಳಷ್ಟು ಇದೆ. ಸೊ ಇದೇ ರೀತಿ ಯಾವ್ದೊಂದು ಕೆಲಸ ಮಾಡಿದ್ರು ನಿಮ್ಮ 100% ಕೊಟ್ಟು ಗಿಲ್ಟ್ ಫ್ರೀ ಆಗಿ ಮಾಡಿದ್ರೆ ಸಕ್ಸಸ್ ಡೆಫಿನೆಟ್ಲಿ ನಿಮ್ಗೆ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಮಂತ್ರನ ಫಾಲೋ ಮಾಡೋದಕ್ಕೆ ಹೇಳಿದ ಅನುರಾಧ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದೀವಿ.
ಕಾರ್ಯಕ್ರಮಕ್ಕೆ ಬಂದು ನಮ್ ಜೊತೆ ಮಾತು ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅನುರಾಧ. ತುಂಬಾ ಧನ್ಯವಾದಗಳು ಗಿರೀಶ್ ಅಂಡ್ ರಶ್ಮಿ ಅವರೇ. ಐ ಎಂಜಾಯ್ಡ್ ದ ಪ್ರೋಗ್ರಾಮ್ ಜಸ್ಟ್ ಆಸ್ ಮಚ್ ಆಸ್ ಯು ಎಂಜಾಯ್ಡ್ ಹ್ಯಾವಿಂಗ್ ಮೀ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಕೇಳುಗರಿಗೆ ಹೇಳ್ತಾ ಇರೋದು, ಇದೇ ರೀತಿ ನಿಮ್ಮ ಲೈಫ್ ನಲ್ಲಿ ಕೂಡ ನೀವು ಯಾವುದೇ ಒಂದು ಗಿಲ್ಟ್ ಇಲ್ಲದೆ ಕೆಲಸನ ಮಾಡ್ತಾ ಹೋದ್ರೆ ಸಕ್ಸಸ್ ನಿಮ್ದಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸುವಂತ ಸಮಯ ಬಂದೇ ಬಿಡ್ತು. ಮತ್ತೊಂದು ವಾರ ಮತ್ತೆ ಬರ್ತಾ ಇದೀವಿ ಮತ್ತೊಬ್ಬ ಅಚೀವರ್ನ ಕರ್ಕೊಂಡು. ಅಲ್ಲಿವರೆಗೆ ನೀವು ಮಾಡ್ಬೇಕಾಗಿರೋದು ಏನು ಅಂತ ನಿಮಗೆ ಗೊತ್ತೇ ಇದೆ. ಕಾರ್ಯಕ್ರಮನ ಕೇಳ್ತಾನೆ ಇರಿ. ನಮ್ ರೇಡಿಯೋದಲ್ಲಿ ವಾಟ್ಸ್ಆಪ್ ಯುಕೆ ಬಿಟ್ಟು ಬೇರೆ ಅನೇಕ ಕಾರ್ಯಕ್ರಮಗಳು 24 ಗಂಟೆ ಬರ್ತಾ ಇರತ್ತೆ. ಒಳ್ಳೊಳ್ಳೆ ಕನ್ನಡದ ಹಾಡುಗಳನ್ನ ಕೇಳ್ತಾ ದಿನನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ವಿ ಆರ್ ಸೈನಿಂಗ್ ಆಫ್. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.